ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದರೆ ಮುಕ್ತಿ ಮೋಕ್ಷ, ಪದ್ಧತಿ ಅಂದರೆ ದಾರಿ. ಇದರಲ್ಲಿ ಜೀವ ಸಂಪದನ ಸ್ಥಳ ನಡೆದದ 1ನೆಯ ಪದ ಇವತ್ತಿನ ಆಧಾರದ ವಿಷಯ. ಕೊನೆಯ ನುಡಿಗಳನ್ನು ಹೇಳಬೇಕಾಗ್ತದೆ. ನೆನೆಯುವುದು ಅನುದಿನ ಉದಯ ಕಾಲದೆಚ್ಚರಿಕೆಯಳು ವಿನೂತ ಗುರುಮೂರ್ತಿಯನ್ನು ಉಮೇಶನ ಅಂಗ್ರಿಯನ್ನು ನಿನ್ನನ್ನು ಬಳಿಕ ಸುವ್ಯಚಾರದಿಂದೇ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ. ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಅವರು ಮಾರ್ಗವನ್ನು ಹೇಳ್ತಾ ಇದ್ದಾರೆ, ದಾರಿಯನ್ನು ತೋರಿಸ್ತಾ ಇದ್ದಾರೆ. ಮುಕ್ತಿ ನಿನಗಾಗಬೇಕಾಗಿತ್ತಂದ್ರೆ ಪ್ರತಿ ದಿವಸ ಬೆಳಗ್ಗೆಯ ಸಂದರ್ಭದಲ್ಲಿ ಆ ಮಹಾತ್ಮರಾದಂಥ ಯಾರು ಗುರುಗಳನ್ನು ನೆನೆಸ್ತಕ್ಕಂಥದ್ದು. ತಿರ್ಗಾ ಏನಂತಂದ್ರೆ ಪರಮಾತ್ಮನ ಪಾದಕಮಲಗಳನ್ನು ನೆನೆಸು. ಇವರಿಬ್ಬರನ್ನ ನೆನೆಸಿದ್ದೀನಿ, ಆಯಿತು ನನಗೆ ಮೋಕ್ಷ ಆಯಿತು ಅಂತ ನೀವು ಕೂತ್ಕೊಳ್ಳೋಂಗಿಲ್ಲ. ಮತ್ತು ಏನು ಮಾಡಬೇಕು, ಇನ್ನು ಮುಂದೆ ಕೆಲಸ ಐತೆ. ಏನು ಕೆಲಸ ಐತೆ ಅಂತಂದ್ರೆ ತನ್ನನ್ನು ತಾನು ವಿಚಾರ ಮಾಡುವಂಥದ್ದು, ಅದಕ್ಕೆ ಸುವಿಚಾರ. ಯಾವಾಗ ತನ್ನ ತಾನು ವಿಚಾರ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ವಿಚಾರ ಮಾಡುವಂಥದ್ದು ಇರ್ತದೆ, ಅದಕ್ಕೆ ಸುವಿಚಾರ ಅಂತ ಹೇಳ್ತಾರೆ. ಬರೀ ಭಾಳ ವಿಚಾರಗಳನ್ನು ಮಾಡ್ತೀವಿ ಅಂತಂದ್ರೆ ಅದು ಬರೀ ವಿಚಾರಗಳಾಗಿರುವಂಥದ್ದು. ಇದು ಸುವಿಚಾರ. ಯಾವಾಗ ನನ್ನನ್ನು ನಾನು ತಿಳ್ಕೊಳ್ಳುವಂಥದ್ದು ಅದು ಸುವಿಚಾರ. ಅದು ಯಾವ ರೀತಿ ತಿಳ್ಕೋಬೇಕು ತನ್ನನ್ನು ತಾನು ಅಂತಂದಾಗ ಇವಾಗ 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ತಾಯಿ ಗರ್ಭದೊಳು ನಾನಿರ್ದ ವೇಳೆಯೋಳು ಅಲ್ಲಿ ಏದತಿ ಬಾಧೆಗೆ ಮನಮನೊಂದು ಪೇಸುತಿಹ ಪೇಯವನ್ನು ಬಿಟ್ಟಿತೇತಕ್ಕಿಂತು ಪರಮಟ್ಟಿರುವೆ ನಾ ಆಯುಷ್ಯ ಮಿಹದರೊಳಗೆ ಕಾಯಜ ವಿರೋಧಿ ಗುರು ಶಂಭು ಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲ್ಲುವೆನೆಂಬ ಸಮುದಾಯದಧಿಕಾರವೆನ್ನದು ಮರೆದನದಕ್ಕಿನ್ನು ಉಪಾಯವೇ ಧರ್ಮವೆಂದು ಅಂತ ಹೇಳುವಂಥದ್ದು. ತಾಯಿಯ ಗರ್ಭ ಅಂದರೆ ತಾಯಿಯ ಉದರದಲ್ಲಿ ನಾನಿರ್ದ ವೇಳೆಯೋಳು ಅಲ್ಲಿ ಅಂತ. ಯಾಕಂದ್ರೆ ತಾಯಿ ಗರ್ಭದಲ್ಲಿ ನಾವೆಲ್ಲರೂ ಇದ್ದು ಬಂದಂಥವ್ರು ಅಲ್ಲ. ತಾಯಿಯ ಗರ್ಭದಲ್ಲಿ ನಾನಿದ್ದಾಗ ಅಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸುವಂಥದ್ದು. ಆ ಕಷ್ಟಗಳು ಯಾವಂತ ಹೇಳ್ತಾರೆ ಮಹಾತ್ಮರು. ಮಲಮೂತ್ರ ಇರುವಂಥ ಜಾಗ ಅದು. ಮತ್ತು ಕುಕ್ಕುಟಾಸನ ಕುಂದಿರ್ಬೇಕು, ಹಿಂಗೆ ಕುಂದಿರ್ಬೇಕು. ಕಾಲು ಚಾಸ್ತೀನಿ ಅಂದ್ರೆ ಇಲ್ಲ, ಕೈ ಚಾಸ್ತೀನಿ ಅಂದ್ರೆ ಕತ್ತಲವಾದಂಥ ಕೋಣೆ, ಅದು ಕತ್ತಲವಾಗಿರುವಂಥದ್ದು. ಮತ್ತು ಯಾಕಂದರೆ ಇಲ್ಲಿ ಹೇಳ್ತಾರೆ, ದುರ್ಗಂಧವಾದಂಥ ವಾಸನೆಯಿಂದ ಕೂಡ್ಕೊಂಡಿರುವಂಥದ್ದು, ಭಾಳಷ್ಟು ಕಷ್ಟಪಡುವಂಥದ್ದು ಆ ಜಾಗ. ಮತ್ತು ಅಲ್ಲಿ ಮಲಮೂತ್ರಗಳಲ್ಲಿದ್ದಂಥ ಹುಳುಗಳು ಏನದವ ಅದರ ಕಡಿಯುವಂಥದ್ದು, ಆ ಕಷ್ಟ ಅಲ್ಲಿರುವಂಥದ್ದು, ಭಾಳಷ್ಟು ನೋವಾಗುವಂಥದ್ದು, ಬೇಸರಾಗುವಂಥದ್ದು, ಕಷ್ಟಪಡುವಂಥದ್ದು. ಯಾರಿಗೆ ಹೇಳ್ಬೇಕು ಹೇಳ್ರಿ? ತಾಯಿ ಊಟ ಮಾಡಿದಂಥ ಏನು ಹುಳಿ ಆಗಿರ್ಬೋದು, ಉಪ್ಪು ಖಾರ, ಇವೆಲ್ಲ ಈ ರಕ್ತಮಯವಾದಂಥ ಈ ಶರೀರಕ್ಕೆ ಬಡಿದು ಭಾಳಷ್ಟು ದುಃಖ ಆಗಿರುವಂಥದ್ದು. ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅಲ್ಲಿ. ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಯಾರ ಹತ್ರ ಹೇಳ್ಕೊಳ್ಬೇಕು? ಇಂಥ ಕಷ್ಟ ಇದು ಯಾಕೆ ಬಂತು ನನಗೆ?
ಇಂಥ ತಾಯಿ ಅನ್ನುವಂಥ ಗರ್ಭಕ್ಕೆ ನಾನು ಹೆಂಗೆ ಬಂದೆ ಅನ್ನುವಂಥದ್ದು ಹಲವಾರು ರೀತಿಯಿಂದ ದುಃಖ ಪಡುವಂಥ ಜೀವ ಅಲ್ಲಿ. ಇದನ್ನೆಲ್ಲ ಕಂಡು, ಇವೆಲ್ಲವನ್ನು ಕಂಡು ನಾನು ಅಂತರ್ಯಾಮಿಯಾದ ಪರಮಾತ್ಮನನ್ನು ಕುರಿತು, ಸರ್ವಂತರ್ಯಾಮಿಯಾಗಿರುವಂಥ ಪರಮಾತ್ಮ ಅಲ್ಲ, ಆತನನ್ನು ಕುರಿತು ಹೇ ಪರಮಾತ್ಮನೇ, ಪರಮಾತ್ಮಗೆ ಹೇಳ್ತಾ ಇದ್ದಾನ ಎಲ್ಲಿ? ತಾಯಿ ಗರ್ಭದಲ್ಲಿ. ಹೇ ಪರಮಾತ್ಮನೇ, ನನ್ನನ್ನು ಇಂಥ ಒಂದು ಸ್ಥಳದಲ್ಲಿ, ಯಾಕಂದ್ರೆ ಭಾಳಷ್ಟು ಹೇಸಿಗಿರುವಂಥ ಒಂದು ಸ್ಥಳದಲ್ಲಿ ಮಲಮೂತ್ರಗಳ ಮಧ್ಯದಲ್ಲಿ ತಂದು ನೀನು ಇರಿಸಿಬಿಟ್ಟಿದೆ ನನಗೆ. ಇಲ್ಲಿರುವಂಥ ದುರ್ಗಂಧ ವಾಸನೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲನೆಂಬೆ, ಫಲವು ಪೇಯವೆನಿಸುವ ಅಂಗದೋಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವೆನೆಂಬ ಸೆಲೆಮನೆ ಎಳೆಸುವುದನ್ನು ಬಿಡೆ ಮನುಜ ಅಂತ ಹೇಳುವಂಥದ್ದು. ಫಲವು, ಯಾಕಂದ್ರೆ ಬಹಳಷ್ಟು ಮಲಮೂತ್ರ ಇರುವಂಥ ಜಾಗದಲ್ಲಿ ಇರುವಂಥದ್ದು. ಇದನ್ನು ನಾನು ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ ನನಗೆ. ಈ ಕ್ರಿಮಿಗಳ ಬಾಧೆ ತಡಿಲಿಕ್ಕಾಗ್ತಾ ಇಲ್ಲ, ಅಷ್ಟೊಂದು ಕಾಟ ಅದ ಇದರಲ್ಲಿ ಇಲ್ಲಿ. ಆದ್ದರಿಂದ ಏ ದೇವ, ನನ್ನನ್ನು ಇಲ್ಲಿಂದ ಪಾರು ಮಾಡಪ್ಪ. ನೋಡ್ರಿ, ಎಲ್ಲ ಕಡೆ ಕಷ್ಟನೇ. ಈ ತಾಯಿ ಗರ್ಭದಲ್ಲೂ ಕಷ್ಟ, ಹೊರಗೆ ಬಂದರೂ ಕಷ್ಟ, ಮುಂದೆ ಹೋದ್ರೂ ಕಷ್ಟ. ಯಾವಾಗ ನೀನು ಚೆನ್ನಾಗಿರ್ತಿ? ಯಾವಾಗ ನೆಮ್ಮದಿಯಿಂದ ಇರ್ತಿ? ಯಾವಾಗ ಶಾಂತಿಯಿಂದ ಇರ್ತಿ? ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ಅಲ್ಲಿ ಕೂಡ ತಾಯಿ ಗರ್ಭದಲ್ಲಿ ಅನಂತ ರೀತಿಯಿಂದ ದುಃಖ ಅನುಭವಿಸ್ತಾಪ. ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿಬಿಡು ತಂದೆ. ಹೊರ ಬಿದ್ದ ಮೇಲೆ ನಾನು ಸುಮ್ಮನೆ ಬರಂಗಿಲ್ಲ, ಯಾಕಂದ್ರೆ ಈ ಕಷ್ಟ ಆಗಿಬಿಟ್ಟದಂತ ಇವಾಗ ಗೊತ್ತಾಗ್ಬಿಟ್ಟದ ನನಗೆ. ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಸ್ಮರಣೆ ಮಾಡಲಾರ್ದಕ್ಕೆ, ನಿನ್ನನ್ನು ತಿಳ್ಕೊಳ್ಳಾರ್ದಕ್ಕೆ, ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಾರ್ದಕ್ಕೆ, ನಾನು ಯಾರಿದ್ದೀನಿ ಅಂತ ತಿಳಿಲಾರ್ದಕ್ಕೆ, ಮತ್ತು ನನ್ನ ಅಜ್ಞಾನದಿಂದ ಇಲ್ಲಿಗೆ ಬಂದಿದ್ದೀನಿ. ನಾನು ತಾಯಿ ಗರ್ಭಕ್ಕೆ ಬರಲಿಕ್ಕೆ ಕಾರಣ ಯಾವುದು? ನನ್ನ ಅಜ್ಞಾನನೇ. ಇಷ್ಟು ಜನ್ಮಗಳನ್ನು ಕಳೆದು ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ನನಗೆ ಗೊತ್ತಾಗ್ಯದ, ನಿನ್ನ ಸ್ಮರಣೆ ಮಾಡಲಾರ್ದಕ್ಕೆ, ನಿನ್ನನ್ನು ಕಾಣಲಾರ್ದಕ್ಕೆ ನನಗಿಂಥ ಒಂದು ಶಿಕ್ಷೆ ಆಗ್ಯದಪ್ಪ. ಅದಕ್ಕೆ ಈಗ ನನ್ನನ್ನು ಹೊರಗಾಕು ತಂದೆ, ಈ ಗರ್ಭದಿಂದ ನನ್ನನ್ನು ಹೊರಗಾಕು. ನಾನು ಈ ಗರ್ಭದಿಂದ ಹೊರಗೆ ಬಿದ್ದ ಮೇಲೆ ಸುಮ್ಮನೆ ಕಾಲ ಕಳೆಯಂಗಿಲ್ಲಪ್ಪ, ಸುಮ್ಮನೆ ದಿವಸಗಳನ್ನು ಕಳೆಯಂಗಿಲ್ಲ. ಅಲ್ಲಿ ಏನು ಮಾಡ್ತೀನಿ? ಈ ಶಿಕ್ಷೆನೇ ದೊಡ್ಡದಾಗ್ಯದ ನನಗೆ. ಈ ಶಿಕ್ಷೆ ಭಾಳ ದೊಡ್ಡ ಪ್ರಮಾಣದಾಗ ಐತೆ ನನಗೆ. ನೀವು ಹೊರಗೆ ಹಾಕಿದೆ ಅಂತಂದ್ರೆ ನಾನು ನಿನ್ನನ್ನೇ ಧ್ಯಾನ ಮಾಡ್ತೀನಪ್ಪ. ನೋಡ್ರಿ, ನಿನ್ನನ್ನು ಧ್ಯಾನ ಮಾಡಿ ನಿನ್ನನ್ನು ಒಲಿಸ್ತೀನಿ. ನೀ ಹೆಂಗಿರಂತೀನಿ ಹಂಗಿರ್ತೀನಿ, ಇದ್ದು ನಿನ್ನನ್ನು ಒಲಿಸ್ತೀನಿ. ಎಂಥ ಜೀವನ ಮಾಡ್ತಾ ಇದ್ದ ನೋಡು. ಮಾತು ಕೊಟ್ಟು ಬಂದದಕ್ಕೂ ಅದ ಪ್ರಕಾರ ನಡ್ಕೊಂಡಿದ್ದಾನ. ಬೆಸ್ಟ್. ಹೌದು, ನನಗೆ ಮಾತು ಕೊಟ್ಟು ಬಂದು ಅದೇ ಪ್ರಕಾರ ನಡ್ಕೊಂಡಿದ್ದಾನ ಅಂತ ನೀನು ಅನ್ಬೇಕು. ಹಂಗೆ ನಾ ಜೀವನ ಮಾಡ್ತೀನಿ ಹೊರಗೋಗಿ. ಮತ್ತು ಈ ಮಾಯೆ ಏನು ಮುಸ್ಕೊಂಡು ಬಿಟ್ಟದಲ್ಲ, ಈ ಮಾಯೆ ಅನ್ನುವಂಥ ಒಂದು ಜಾಲದಲ್ಲಿ ನಾ ಸಿಕ್ಕಾಕೊಂಡು ಬಿದ್ದಿದ್ದೀನಲ್ಲ, ಈ ಮಾಯೆಯನ್ನು ಮೀರ್ತೀನಿ. ನನಗೆ ಈ ಮಾಯೆ ಇದ್ದರೂ ಕೂಡ ನಾ ತಿಳ್ಕೊಂಡು ಅದನ್ನು ಹೆಂಗೆ ತೆಗಿಬೇಕಾಗಿದೆ ತೆಗಿತೀನಿ. ಆ ಮಾಯೆಯನ್ನು ಮೀರ್ತೀನಿ. ಮತ್ತು ಕಾಮನನ್ನು ಗೆದ್ದು, ಈ ಕಾಮನ ಕಾಟ ಭಾಳ ಆಗಿರ್ತದಲ್ಲ, ಅಪೇಕ್ಷೆ ಮಾಡುವಂಥದ್ದು, ಇದನ್ನು ಗೆಲ್ಲುತ್ತೀನಿ. ಯಾಕಂದರೆ ಈ ಕಾಮನಿಂದನೇ ಹಲವಾರು ದುಃಖಗಳು ಬರುವಂಥದ್ದು ನಮಗೆ. ಯಾವಾಗ ನಮ್ಮಲ್ಲಿ ಅಪೇಕ್ಷೆ ಹುಟ್ಟುತ್ತದೋ ಅದರಿಂದನೇ ದುಃಖಗಳು ಬರುವಂಥದ್ದು. ಅದಕ್ಕೆ ಮೊದಲ ಈ ಕಾಮನನ್ನು ನಾನು ಗೆಲ್ಲುತ್ತೇನೆ. ಮತ್ತು ಕಾಮನನ್ನು ಗೆದ್ದು ಭವವನ್ನು ಗೆಲ್ಲುತ್ತೀನಿ. ಭವವನ್ನಂದ್ರೆ ಜನನ ಮರಣವನ್ನು ಗೆಲ್ಲುತ್ತೀನಿ ನಾನು. ಆ ಜನನ ಮರಣ ಅನ್ನುವಂಥ ಹೊಡೆತಕ್ಕೆ ನಾನು ಸಿಕ್ಕಾಕೊಳ್ಳಲ್ಲ ಇನ್ನು. ಯಾಕಂದ್ರೆ ನಿನ್ನನ್ನು ಒಲಿಸ್ತೀನಿ, ಮಾಯೆಯನ್ನು ಮೀರ್ತೀನಿ, ಭವವನ್ನು ಗೆಲ್ತೀನಿ ಅಂದಾಗ, ಇನ್ನು ಕಾಮನನ್ನು ಗೆದ್ದು ಭವವನ್ನು ಗೆಲ್ಲುತ್ತೀನಿ ಅಂತಂದಾಗ ಇನ್ನೇನು ನನಗೆ ಯಾವುದು ಜನನ ಮರಣ ಅನ್ನುವಂಥದ್ದು ಉಳಿಯಂಗಿಲ್ಲ. ನಾನು ಗೆದ್ದು ಬಿಡ್ತೀನಿ. ಅದಕ್ಕೆ ಪುನಃ ನಾನು ನೋಡ್ರಿ, ಪುನಃ ನಾನು ಎಂದು ತಾಯಿ ಗರ್ಭಕ್ಕೆ ಬರೋದಿಲ್ಲ. ನೋಡ್ರಿ, ಈ ಥರ ಜೈಲಿನಾಗಿದ್ದಂಥ ಮನುಷ್ಯ ಅಲ್ಲೇ ಅನ್ಕೊಳತ್ತಾನ. ಏನು ಮಾಡ್ತಾನೆ?
ಅಲ್ಲಿ ಅಧಿಕಾರಿಗಳಿಗೆ ಏನು ಪೊಲೀಸ್ ಅಧಿಕಾರಿಗಳೇನಿರ್ತಾರೆ ಜೈಲಿನಾಗ, ಅಧಿಕಾರಿಗಳಿಗೆ ಸನ್ನಡತೆಯ ವ್ಯಕ್ತಿ ಅಂತ ಅನ್ನಿಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಅವ್ರು ಯಾವಾಗ ಇವನು ಚೆನ್ನಾಗಿ ಅಲ್ಲಿ ಕೆಲಸ ಮಾಡೋದು, ಹೇಳ್ದಂಗೆ ಕೇಳ್ದಂಗಿರೋದು, ಭಾಳ ಚಂದ ನಡ್ಕೊಳಕತ್ತಿದ್ನಂದ್ರೆ ಸನ್ನಡತೆ ಉಳ್ಳಂಥವನು ಅಂತ ಹೇಳ್ಬಿಟ್ಟು ಆ ರಾಷ್ಟ್ರಪತಿಗೆ ಲೆಟ್ರ್ ಕಳಿಸಿ ವರ್ಷದಾಗ ಒಂದು ದಿವಸ 2 ದಿವಸ ಆಗಸ್ಟ್ 15ಕ ಮತ್ತು ಕೆಲವು ದಿವಸಗಳ ವಿಶೇಷವಾದಂಥ ದಿವಸಗಳಲ್ಲಿ 26 ಜನವರಿ ಆ ಸಂದರ್ಭದಲ್ಲಿ ಆಗಲಿ, ಆವಾಗ ಅವರಿಗೆ ಬಿಡುಗಡೆ ಮಾಡುವಂಥದ್ದು ಸನ್ನಡತೆ ವ್ಯಕ್ತಿ ಅದಾನ, ಇದನ್ನು ಬಿಡುಗಡೆ ಮಾಡಲಿಕ್ಕೆ ಯೋಗ್ಯ ಅದಾನ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಆತ ಅನ್ಕೊಳ್ತಾನೆ ಇನ್ನೊಂದು ಸಲ ಎಂದೂ ಜೈಲಿಗೆ ಬರುವಂಥ ಕೆಲಸ ಮಾಡಬಾರ್ದು ಅನ್ಕೋತಾನೆ ಆತ. ಹಂಗೆ ಇಲ್ಲಿ ಕೂಡ ನಾವೆಲ್ಲರೂ ಜೈಲಿನಾಗ ಬಂದವರು. ಎಂಥ ಜೈಲು? ತಾಯಿ ಗರ್ಭ ಅನ್ನುವಂಥ ಜೈಲು. ನಮಗಿದು ಮಾಯ ಮುಸಿಗೆದಲ್ಲ, ಆ ದುಃಖ ನಮ್ಗೆ ಅರ್ಥ ಆಗೋದು ಇಲ್ರಿ. ಮತ್ತು ನಮ್ಗೆ ಅದೇನು ಕಾಣನೇ ಒಲ್ದಲ್ರಿ, ತಾಯಿ ಗರ್ಭದಲ್ಲಿ ಏನೇನು ಕಷ್ಟ ಅನುಭವಿಸಿವಿ ಅಂತ ಹೇಳ್ಬಿಟ್ಟು. ಹೌದು, ಅದು ನಿನಗೆ ಏನಾರ ಆ ನೆನಪು ಇತ್ತಂತಂದ್ರೆ ನೀನು ತೋ ಈ ಸಂಸಾರ ಯಾವನಿಗೆ ಬೇಕಾಗ್ಯದ, ನನಗೆ ಬೇಕೇ ಆಗಿಲ್ಲಪ್ಪೋ, ಆ ಕಷ್ಟ ಭಾಳ ದೊಡ್ಡದದ, ಅದನ್ನು ಹೆಂಗಾರ ಮಾಡಿ ನಿವೃತ್ತಿ ಮಾಡ್ಕೊಳ್ಬೇಕು, ಗುರುವಿಗೆ ಶರಣಾಗತನ ಆಗ್ಬೇಕು ಅಂತ ಎಲ್ಲರೂ ಮುಗಿಬಿಡ್ತಿದ್ರು ಗುರುವಿಗೆ. ಹೌದಲ್ಲ? ಮತ್ತು ಯಾಕೆ ಬರೋವಲ್ರು ಅಂತಂದ್ರೆ ಈ ಮಾಯ ಅನ್ನುವಂಥದ್ದು ಪರದ ಹಾಕಿಬಿಟ್ಟದ. ಈಗ ಕಣ್ಣಿಗೆ ಪರಿ ಬಂದದ, ಕಣ್ಣಿಗೆ ಪರಿ ಬಂದ್ರೆ ವಸ್ತುಗಳು ಕಾಣಕ್ಕೆ ಸಾಧ್ಯ ಅದೇನ? ಇಲ್ಲಲ್ಲ. ಅದ್ರಂಗೆ ಮಾಯ ಅನ್ನುವಂಥ ಪರಿ ಮುಸಿಗಿಬಿಟ್ಟದ. ಮುಸಿಗಿದದಕ್ಕಾಗಿ ಇಂದ ಕಷ್ಟಪಟ್ಟದ್ದು ಕೂಡ ಅದಕ್ಕೆ ನೆನಪಿರ್ಲಾರ್ದಂಗೆ ಆಗಿಬಿಟ್ಟದ. ಇದಕ್ಕೆ ಹೊಡೆದು ಬಿಟ್ಟದಲ್ಲ ಜೋರಾಗಿ ತಲೆಗೆ, ಬುದ್ಧಿ ಭ್ರಮಣ ಆಗಿಬಿಟ್ಟದ. ಭ್ರಮಣ ಆದದಕ್ಕೆ ಅಲ್ಲಿ ಕಷ್ಟ ನಮಗೆ ನೆನಪು ಬರೋವಲ್ದು, ಮುಂದೆ ಕಷ್ಟ ಏನಂತ ಗೊತ್ತಾಗೋದು. ಸಾಯಕತ್ತಾರ, ಹುಟ್ಟಕತ್ತಾರ, ನಾನು ಒಂದು ಸಲ ಸಾಯವಿನಂತೂ ಇದಕ್ಕೆ ಪಕ್ಕ ಗೊತ್ತಾಗೋದು. ತೀರ ಅದೇ ಭಾವ ಉಳ್ಕೊಂತು ಅಂದರೆ ಇದು ರುಚಿಕಟ್ಟಾಗಿ ಸಂಸಾರ ಮಾಡೋಕ್ಕೆ ಹೋಗಂಗಿಲ್ಲ. ಇವತ್ತು ಯಾರು ನಾವು ಜಗಳ ಆಡ್ತಿದ್ದಿಲ್ಲ, ಗಳಿಸ್ಬೇಕಂತಿರ್ಲಿಲ್ಲ, ಏನಿಲ್ಲ. ಇವತ್ತು ಶಿವ ಕೊಟ್ಟನಪ್ಪ, ಉಂಡು ತಿಂದು ಆರಾಮಾಗಿ ಇರಬೇಕು, ಬಂದವ್ರು ಉಣ್ತಾರೆ ತಿಂತಾರೆ, ಅವರು ಹಿಂಗೆ ಹೋಗೋರೆ ನಾವು ಹೋಗೋರೆ ಅಂತ ಎಲ್ಲರೂ ಆನಂದವಾಗಿ ಇರ್ತಿದ್ವಿ. ಅದು ಆಗಕ್ಕೆ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂದ್ರೆ ಮಾಯ ಅನ್ನುವಂಥದ್ದು ಹೊಡೆದು ಬಿಟ್ಟದ, ತಲೆಗೆ ಭ್ರಮಣ ಆಗಿಬಿಟ್ಟದ. ಅದಾಗಿಬಿಟ್ಟು ಅದು ಯಾವುದು ತಿಳಿಲಿಕ್ಕೆ ಕೊಡ್ಲಾರ್ದಂಗೆ ಮಾಡಿಬಿಟ್ಟದ. ಅದಕ್ಕೆ ತಾಯಿ ಗರ್ಭದಾಗಿರುವಂಥ ದುಃಖ ಏನು ಅನುಭವಿಸಿದ್ವಿ ಅದು ನೆನಪು ಬರೋವಲ್ದು. ನಮಗೆ ನೆನಪು ಬರಲಾರ್ದಕ್ಕಾಗಿ ನಾವು ಯಾರು ನಮ್ಮನ್ನು ನಾವು ತಿಳ್ಕೊಳ್ಬೇಕಂತ ನಮಗೆ ಯಾವ ಮನಸ್ಸಿಗೆ ಬರೋವಲ್ದು. ಬಂದಿತ್ತಂದ್ರೆ ನಾವು ಜಾಗ್ರ ಆಗಿಬಿಡ್ತೀವಿ. ಅದು ಬಂದೇ ಇಲ್ಲಲ್ಲ. ಮತ್ತು ಈಟೇ ಚಂದ ಅದೀವಪ್ಪ, ಉಣ್ತೀವಿ ತಿನ್ನಕತ್ತೀವಿ, ಇದೇ ಚಂದ ಅನಿಸ್ಬಿಟ್ಟದ. ಮತ್ತು ಇದು ಮೋಸದ ಆಟ ಇದು. ಇಲ್ಲಿ ಏನು ನಡೆದಿದ್ದು? ಮಾಯ ಕೈ ಚಳಕ ಇದು ಹಿಂಗೆ ತೋರಿಸ್ದಂಗೆ ಮಾಡ್ತದೆ. ಇರುವಂಥ ವಸ್ತುವನ್ನೆಲ್ಲ ಮರೆಮಾಚಿ ಬಿಡ್ತದೆ, ನಮಗೆ ದುಃಖ ಇರಲಾರ್ದಂಗೆ ಮಾಡ್ಯದ. ಆದ್ರೆ ಇಲ್ಲೇನು ಭಾಳ ದುಃಖ ಅದ. ಮಹಾತ್ಮರು ಹೇಳ್ತಾರೆ, ಶರೀರ ನಾನಾ ರೀತಿಯಿಂದ ದುಃಖಕ್ಕೆ ಒಳಗಾಗ್ತದಂದ್ರೂ ಕೂಡ ಈ ಶರೀರಕ್ಕೆ ದುಃಖ ಇಲ್ಲ ಅಂತೀರಿ. ಹಲವಾರು ರೋಗಗಳ ಕಾಟ ಎಂಥದ್ರಿ ಅದು, ಭಾಳಷ್ಟು ಬಾಲ್ಯದಾಗೂ ಕಾಟ, ಯೌವನದ್ದು, ಮುಪ್ಪಿನಲ್ಲಿದು ಹೇಳ್ತಿರದಂಥ ಬಾಧೆಗಳು ಅದಾವ. ಅದಕ್ಕೆ ಈ ರೀತಿಯಾಗಿ ನಾನು ಪುನಃ ಈ ಗರ್ಭಕ್ಕೆ ನಾ ಬರಲಾರ್ದಂಗೆ ಮಾಡ್ಕೋತೀನಿ. ನಾ ಮತ್ತೆ ಬರೋಕ್ಕಾಗಂಗಿಲ್ಲಪ್ಪ, ಸಾಧ್ಯ ಇಲ್ಲ, ನಾ ಇನ್ನು ಮೇಲೆ ಬರೋಂಗಿಲ್ಲ ಅಂತ. ಅದರಿಂದ ನನ್ನ ದುಃಖವನ್ನು ಕಂಡು ನನ್ನನ್ನು ತಾಯಿ ಗರ್ಭದಿಂದ ಇಷ್ಟು ದುಃಖದಿಂದ ಅಂದರೆ ಭಾಳಷ್ಟು ಪರಿಯಾಗಿ ಬೇಡ್ಕೊಳಕತ್ತಿದ ಪರಮಾತ್ಮಗ. ಆವಾಗ ಇದನ್ನ ಮಾತು ಕೇಳಿ ಆತ ತಾಯಿಯ ಗರ್ಭದಿಂದ ಬಿಡುಗಡೆ ಮಾಡಿದವನಾದ. ಯಾಕಂದರೆ ಬಿಡುಗಡೆ ಮಾಡುವಂಥವನಾಗಂತ ಅನಂತ ರೀತಿಯಿಂದ ಪ್ರಾರ್ಥನೆ ಮಾಡ್ಕೊಳಕತ್ತಿದ್ದ. ಅಳುತ್ತಿತ್ತು ಒಳಗೆ ಕೂಸು. ಅದರ ತ್ರಿಕಾಲ ಜ್ಞಾನ ಆಗಿರ್ತದಲ್ಲ 9 ತಿಂಗಳಿಗೆ, ಆವಾಗ ಎಲ್ಲ ಗೊತ್ತಾಗಕತ್ತಿತ್ತು ಅದಕ್ಕೆ. ಹೊರಗೆ ಬರೋವರೆಗೂ ಕಷ್ಟ ಆಗ್ತಾ ಇತ್ತು ಅದಕ್ಕೆ. ತ್ರಿಕಾಲ ಜ್ಞಾನ ಆದಾಗ ಹಳಕತ್ತದು, ಎಷ್ಟು ಕಷ್ಟ ಅದಪ್ಪ ಈ ಜಾಗದಾಗ ಅಂಥೇಳಿ. ಯಾವಾಗ 9 ತಿಂಗಳು ಆಯಿತು, ಆವಾಗ ಸೂತಿಕ ವಾಯು ಅದು ಜೋರಾಗಿ ಎಲ್ಲಿಂದ್ರೆ ಮಸ್ತಕದಿಂದ ಹೊರಟು ಅದು ಎಲ್ಲ ರೀತಿಯಿಂದನೂ ಏನಾಗ್ತದ ನೋವನ್ನು ಕೊಡ್ತಾ ಬಂದು ಅಲ್ಲಿ ಈ ಒಂದು ನೋಡ್ರಿ. ಯಾಕಂತಂದ್ರೆ 9 ತಿಂಗಳದ ಸೂತಿಕ ವಾಯು ಮಸ್ತಕದಿಂದ ಹೊರಟು ತಾಯಿ ದೇಹದ ಎಲ್ಲ ಸಂದುಗಳನ್ನು ನೋವು ಮಾಡ್ತದೆ. ಅದು
ಬಂದು ಮಸ್ತಕಕ್ಕಂದ್ರೆ ತಲೆಗೆ ಜೋರಾಗಿ ಬಡಿತದೆ. ಅದು ಪ್ರಸೂತಿ ವಾಯು ಅನ್ನುವಂಥದ್ದು. ಅದಕ್ಕೆ ಸೂತಿಕ ವಾಯು ಅಂತ ಕೂಡ ಹೇಳ್ತಾರೆ. ಅದು ಜೋರಾಗಿ ಬಂದು ತಲೆಗೆ ಬಡಿಯುವಂಥದ್ದು ಆಗ್ತದೆ. ಹೆಂಗಂತಂದ್ರೆ ನೋಡ್ರಿ ಎಷ್ಟು ಅದ್ಭುತ ಆದ ಇದರಲ್ಲಿ. 1,000,000 ಸಿಡಿಲು ಬಡಿದ್ರೆ ಎಷ್ಟು ಸಪ್ಪಳ ಆಗ್ತದೆ. 1,000,000 ಸಿಡಿಲು ಬಡಿದ್ರೆ ನಾವು ಒಂದು ಸಿಡಿಲು ಬಂದಾಗ ಶಿವ 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 ಅಂತೀವಿ. ಎಲ್ಲ ನಾ ಬಿತ್ತೇನಪ್ಪ ಅಂತ ಹೇಳತ್ತೀವಿ, ಸಿಡಿಲು ಬಿತ್ತೇನು ಅಂತ ಹೇಳತ್ತೀವಿ ಅಲ್ಲ. ಇದು ಹೆಂಗಂದ್ರೆ 100,000,000 ಸಿಡಿಲು ಬಡಿದಷ್ಟು ಎಷ್ಟು ಸಪ್ಪಳ ಆಗ್ತದ ಅಷ್ಟು ಸಪ್ಪಳ ಆಯ್ತಂತ ನೋಡ್ರಿ. ಸಪ್ಪಳ ಆಗ್ತಂತ ಜೋರು ಆ ಥರ ಬಿಡಿತದಂತ. ಆದ್ರೆ ಹೊಡ್ತಕ್ಕೆ ಅಷ್ಟು ಜೋರು ಹೊಡ್ತಕ್ಕೆ ಮತ್ತು ಆ ಸಪ್ಪಳಕ್ಕೆ ಹೆದರಿ ಬಿಡ್ತಿದ್ದು ಶಿವಾತ್ಮ. ಅದು ಎದುರಿ ಏನು ಮಾಡ್ತದ, ಮೇಲ್ಮುಖ ಮಾಡಿ ಕೂತಂಥ ಮಗು ಏನಾಗ್ತದ, ನಾನು ತಲೆ ಕೆಳಗಾಗಿ ಬಿದ್ದು ಬಿಡ್ತದೆ. ತಲೆ ಕೆಳಗಾಗಿ ಬಿಡ್ತದೆ. ಮೇಲ್ಮುಖ ಮಾಡ್ಕೊಂಡಂಥದ್ದು ಆ ಪ್ರಸೂತಿ ವಾಯುವಿ ಕೂಸಿನ ತಲೆ ಕೆಳಗಾಗ್ತದೆ. ಆವಾಗ ಅಷ್ಟನ್ನು ಏನು ಭಾಳ ಫ್ರೀ ಇರ್ತದೇನಂತಂದ್ರೆ ಅಲ್ಲಿ ಜರಾಯುಜ ಅನ್ನುವಂಥ ಒಂದು ಮಾಸಿನ ಚೀಲ ಇರ್ತದಲ್ಲ, ಅದು ಹರಿತದೆ, ಓಪನ್ ಆಗ್ತದೆ. ಅದಕ್ಕೆ ಅಲ್ಲಿಂದ ಅದು ಎಷ್ಟು ಕಷ್ಟ ಅನ್ನೋದಕ್ಕಾಗಿ ಇದನ್ನು ಹೇಳ್ತಾ ಇರೋದು. ಅಷ್ಟೊಂದು ಕಷ್ಟ ಇರ್ತದೆ. ಅಲ್ಲಿಂದ ಅದು ಭೂಮಿಗೆ ಬರುವಂಥದ್ದು ಆಗ್ತದೆ. ಬಿದ್ದು ಕೂಡಲೇ ನೋಡ್ರಿ ಆ ಹೊಡೆತ ನಮ್ಮೆಲ್ಲರಿಗೆ ಐತೆ. ಅದೇ ತಲೆಗೆ ಬಡ್ದಂಥ ಹೊಡೆತ ಐತಲ್ಲ, ಮತ್ತೆ ಆ ಸ್ಥಳಕ್ಕೆ ಹೋಗ್ಬಾರ್ದಪ್ಪ ಅನ್ನುವಂಥ ಭಾವನೆನೇ ಬರ್ಲಾರ್ದಂಗೆ ಮಾಡಿಬಿಟ್ಟದ. ಅದು ಬಂದು ಏನು ಮಾಡ್ತೀವಿ, ಭೂಮಿಗೆ ಬಂದು ಬಿದ್ದು ಕೂಡಲೇ ಯಾವುದು, ಯಾಕಂದ್ರೆ ಅಲ್ಲಿ ವಚನ ಕೊಟ್ಟದ್ದಂಥದ್ದನ್ನು, ವಚನ ಕೊಟ್ಟು ಬಂದದ್ದು, ಪರಮಾತ್ಮನಿಗೆ ಒಲಿಸ್ತೀನಿ ಅಂತಂದದ್ದು, ಮನ್ಮಥನ ಜಯಿಸ್ತೀನಿ ಅಂತಂದದ್ದು, ಮತ್ತು ಈ ಮಾಯನ್ನು ಗೆಲ್ತೀನಿ ಮೀರ್ತೀನಿ ಅಂದದ್ದು, ಭವವನ್ನು ಗೆಲ್ತೀನಿ, ಇಷ್ಟೆಲ್ಲ ಮಾತು ಕೊಟ್ಟರು. ಅದಕ್ಕೆ ಅದು ನಸುಕಿನಲ್ಲಿ ಹೇಳಲಿಲ್ಲ, ತಾಸಾರನ ನೆನೆಯಲಿಲ್ಲ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಏಸು ದಿವಸವೋ ಇರುವುದೇಸು ದಿವಸವೋ, ಏಸು ದಿವಸ ಇದ್ದು ಇದರ ಘಾಸಿ ತಿಳಿಯಲಿಲ್ಲವೋ, ಏಸು ದಿವಸವೋ ಇರುವುದೇಸು ದಿವಸವೋ. ಎಷ್ಟು ದಿವಸ ಹಿಂಗಿರೋದು, ಎಷ್ಟು ದಿವಸ ಹುಟ್ಟೋದು, ಎಷ್ಟು ಜನ್ಮಗಳನ್ನು ತೊಟ್ಕೊಂಬರೋದು, ಬೇಸರಿಕೆ ಇಲ್ಲಲ್ಲ. ಯಾವುದರಿಂದ, ಈ ಮಾಯ ಹೊಡೆತದಿಂದ ಬುದ್ಧಿ ಭ್ರಮಣವಾಗಿ ಎಲ್ಲವನ್ನು ಮರೆತು ಬಿಡ್ತೀವಿ. ಇಷ್ಟು ಭಾಷೆ ಕೊಟ್ಟಿತ್ತದು ಪರಮಾತ್ಮಗ, ಮಾಯನ್ನು ಮೀರ್ತೀನಿ, ನಿನ್ನನ್ನು ಒಲಿಸ್ತೀನಿ, ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ಲುತ್ತೀನಿ, ಮನ್ಮಥನನ್ನು ಜಯಿಸ್ತೀನಿ, ಇಷ್ಟೆಲ್ಲ ಭಾಷೆ ಕೊಟ್ಟದ್ದು ಮರೆತು ಬಿಡ್ತು. ಅದಕ್ಕೆ ಇವುಗಳಲ್ಲಿ ನನ್ನ ಅಧಿಕಾರವಿತ್ತು. ಯಾಕಂದ್ರೆ ಇದನ್ನೇ ಮಾಡ್ಕೊಳ್ಳೋದೇ ನನ್ನ ಕೆಲಸ ಇತ್ತು ಮುಖ್ಯ. ಹೌದಲ್ಲ, ಭಾಷೆ ಕೊಟ್ಟು ಬಂದೀವಿ, ಅಪ್ಪ ಅಮ್ಮಗೆ ಭಾಷೆ ಕೊಟ್ಟಿರ್ತೀವಿ, ಇಲ್ಲ ನಾ ದುಡ್ಕೊಂಡೇ ಬರ್ತೀನಿ, ನಿಮಗಿಷ್ಟು ರೊಕ್ಕ ಕಳಿಸ್ತೀನಿ, ಹಂಗಿರಮ್ ಅಂತ ಓದಂಥ ವ್ಯಕ್ತಿ ತಂದೆ ನಮ್ಮ ಅಪ್ಪಗ ನಮ್ಮ ಅವ್ಗ ಹೇಳಿ ಬಂದೀನಿ, ರೊಕ್ಕ ಕಳಿಸ್ತೀನಿ ಅಂತ ಹೇಳೀನಿ, ಎಲ್ಲ ರೀತಿಯಿಂದ ನೋಡ್ಕೊತೀನಿ ಅಂತ ಹೇಳೀನಿ ಅಂತ ಒಬ್ಬ ಮಗ ಹೆಂಗೆ ಮಾಡ್ತಾನೆ, ತಂದೆ ತಾಯಿ ಮಾತು ನೆರವೇರಿಸ್ಬೇಕು. ನಮ್ಮಪ್ಪ ಹಿಂಗೆ ಹೇಳ್ಯಾನ ಅಂತ ಮಗ ಏನು ನೆರವೇರಿಸ್ತಾನೆ ಮಾತನ್ನು. ಅಲ್ಲಿ ತಪ್ಪಿದನಂತಂದ್ರೆ ಆತ ಒಳ್ಳೆಯವನು ಅನ್ಸ್ಕೊಳ್ತಾನೆ ಅಂದ್ರೆ ಇಲ್ಲಲ್ಲ. ಈಗ ನಮ್ಮದೇನಾಗ್ಯದಪ್ಪ ಅಂದ್ರೆ ಪರಮಾತ್ಮಗೆ ಹೇಳಿದಂಥ ಮಾತು, ನಾವು ಮಾತು ಕೊಟ್ಟು ಬಂದಂಥದ್ದನ್ನು ಎಲ್ಲ ಮರೆತು ಬಿಟ್ಟು ಈಗ ಇದನ್ನೇ ಏನು ನಾವು ಮಾತು ಕೊಟ್ಟಿದ್ವಿ ಅದನ್ನೇ ಮಾಡ್ಕೊಳ್ಬೇಕಾಗಿತ್ತು, ಅದನ್ನು ಮರೆತು ಬಿಟ್ಟಿದ್ದೀನಿ. ಇದು ಮರ್ತದಕ್ಕಾಗಿ ಇನ್ನು ಇದಕ್ಕೆ ಸುಲಭವಾದಂಥ ಉಪಾಯ ಯಾವುದು ಅಂದ್ರೆ ಧರ್ಮ. ಅಂದ್ರೆ ಇದಕ್ಕೆ ಸುಲಭವಾಗಿ ಇವೆಲ್ಲವನ್ನ ಪರಮಾತ್ಮನ ಒಲಿಸಬೇಕು, ಯಾಕಂದ್ರೆ ಮನ್ಮಥನ ಜಯಿಸಬೇಕು, ಯಾಕಂದ್ರೆ ಮಾಯನ್ನು ಮೀರಬೇಕು, ಭವವನ್ನು ಗೆಲ್ಲಬೇಕು ಅನ್ನುವಂಥದಕ್ಕೆ ಮುಖ್ಯವಾಗಿ ಎಲ್ಲದಕ್ಕೂ ಒಂದೇ ಉತ್ತರ ಯಾವುದು, ಧರ್ಮ.
ಧರ್ಮ ಅಂದ್ರೇನು? ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಈ ಪಡ್ಕೊಂಡ್ರೆ ಇದೆಲ್ಲ ಮುಗೀತು ನೋಡ್ರಿ. ಅದು ಒಂದು ಜ್ಞಾನವನ್ನು ಪಡ್ಕೊಂಡ್ರೆ ಎಲ್ಲವನ್ನು ಪರಮಾತ್ಮನ ಒಲಿಸ್ದಂಗೆ ಆಗ್ತದೆ, ಮಾಯನ್ನು ಮೀರಿದಂಗೆ ಆಗ್ತದೆ, ಮನ್ಮಥನ ಜಯಿಸ್ದಂಗೆ ಆಗ್ತದೆ, ಮತ್ತು ಜನನ ಮರಣ ಇಲ್ದಂಗೆ ಆಗ್ತದ. ಅಷ್ಟು ಅದ್ಭುತ ಕೆಲಸ ಆಗ್ತದೆ. ಅದಕ್ಕೆ ಮರೆತನು ಅದಕ್ಕಿನ್ನು ಉಪಾಯವೇ ಧರ್ಮ. ಧರ್ಮ ಅಂದರೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಮುಖ್ಯವಾಗಿರ್ತದೆ. ಮತ್ತು ಈ ಧರ್ಮ ಅಂದರೆ ಏನು? ಧರ್ಮ ಅಂದರೆ ಜ್ಞಾನ ಅಂತ ಹೆಂಗಾಗ್ತದ ಅಂತ ಪ್ರಶ್ನೆ ಬರ್ತದೆ. ಧರ್ಮವೆಂದರೆ ಏನಪ್ಪ? ಜ್ಞಾನ ಅಂತ ಹೇಳಿದ್ದಾರೆ. ಧರ್ಮ ಅಂದರೆ ಜ್ಞಾನ. ಜ್ಞಾನ ಅಂತ ನೀವು ಹೆಂಗೆ ಹೇಳ್ತೀರಿ? ಜ್ಞಾನ ಅಂದರೆ ಏನು, ಹೆಂಗಾಗ್ತದೆ? ಜ್ಞಾನ ಅಂತ ಹೆಂಗಾಗ್ತದ ಅಂತ ಕೇಳಿದ್ರೆ, ಯಾಕಂದ್ರೆ ಯಾವುದೇ ಧರ್ಮ ಅಂದ್ರೆ ಏನಪ್ಪ ಅಂದ್ರೆ ಯಾವುದು ಮನುಷ್ಯನನ್ನು ದುಃಖದಿಂದ ಪಾರು ಮಾಡ್ತದೋ ಅದು ಧರ್ಮ ಅಂತ ಹೇಳಿಸ್ಕೊಳ್ತದೆ. ಅದು ನಾವು ಮೂಲ ಫಸ್ಟಿಂದನೂ ತಗೊಳ್ತೀವಿ. ದಯವೇ ಇಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳುವಂಥದ್ದು. ಈಗ ದಯದಿಂದನೇ ಅದಕ್ಕೆ ಪ್ರತಿಯೊಂದಕ್ಕೆ ಅಲ್ಲಿ ದಯ ತೊಗೊಂಡು ಬರ್ತದೆ. ಇಲ್ಲಿ ಮುಖ್ಯವಾಗಿ ಮೇಲ್ಮಟ್ಟದ ಧರ್ಮ ಅಂದರೆ ಜ್ಞಾನ ಕೂಡ ಆಗ್ತದೆ. ಅದಕ್ಕೆ ಅದು ಧರ್ಮ ಅಂತ ಹೇಳಿಸ್ಕೊಳ್ತದೆ. ಜ್ಞಾನವು ಮನುಷ್ಯನನ್ನು ಏನು ಮಾಡ್ತದ ಅಂತಂದ್ರೆ, ಈ ಜ್ಞಾನ ಆದಾಗ ಮನುಷ್ಯ ಜನನ ಮರಣ ರಹಿತನನ್ನಾಗಿ ಆಗುವಂಥದ್ದು. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ. ಅತ್ಯಂತ ದುಃಖ ಅಂದರೆ ಮರಣ ಅನ್ನುವಂಥದ್ದು. ಜನನ ಮರಣ ಅನ್ನುವಂಥದ್ದೇ ಭಾಳಷ್ಟು ದೊಡ್ಡ ದುಃಖ ಇದು. ಈ ದುಃಖದೊಳಗಡೆ ನಾನಾ ರೀತಿಯಿಂದ ಈ ತಾಯಿ ಗರ್ಭಕ್ಕೆ ಬರುವಂಥದ್ದು. ಅಲ್ಲೇ ಶ್ರೀಮಂತ ಆದ್ರೆ ಅಷ್ಟೇ, ಬಡವ ಆದ್ರೆ ಅಷ್ಟೇ, ಯಾರಾದರೂ ಅಷ್ಟೇ ಸಮಾನವಾದಂಥ ದುಃಖ ಇದು. ದುಃಖ ಅಂದಗಳೇ ನಾವು 4 ರೂಪಾಯಿ ದುಡ್ಡು ಗಳಿಸಿದಗಳೇ ಸುಖದಿಂದ ಇರ್ತೀವಿ ಅನ್ನೋದು. ನಮ್ಮ ಹತ್ರ ರೊಕ್ಕ ಇರಲಿಲ್ಲ ದುಃಖ ಅಂತ ಹಂಗಲ್ಲ. ಅದು ಎಲ್ಲರೂ ತಾಯಿ ಗರ್ಭಕ್ಕೆ ಬರುವಂಥದ್ದೇ ದೊಡ್ಡ ದುಃಖ ಐತೆ ಅದು. ಅದಕ್ಕೆ ಇಂಥ ದುಃಖ ನಿವೃತ್ತಿ ಇರುವಂಥದ್ದು ಯಾವುದರಿಂದ ಆಗ್ತದೆ? ಜ್ಞಾನದಿಂದ ಆಗ್ತದೆ. ಅದಕ್ಕೆ ಕೆಲವರು ಇಲ್ಲಿ ಈ ರೀತಿ ಹೇಳಿಸ್ಕೊಳ್ತದೆ. ಅಂದರೆ ಜ್ಞಾನ ಅಂತಂದ್ರೇನು? ಜನನ ಮರಣ ಸಂಸಾರದಿಂದ ಬಿಡುಗಡೆ ಆಗುವಂಥದ್ದೇ ಅದು ಜ್ಞಾನದಿಂದನೇ ಸಾಧ್ಯ ಆಗ್ತದೆ. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ, ಪುಣ್ಯ ಕರ್ಮಕ್ಕೂ ಕೂಡ ಧರ್ಮ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಕರ್ಮದಿಂದ ಜ್ಞಾನ ಕಚ್ಚಬಾರ್ದು, ಜ್ಞಾನದಿಂದ ಕರ್ಮ ಕಚ್ಚಬಾರ್ದು. ಆಯಾ ಭಾವಕ್ಕನುಗುಣವಾಗಿ ವಿಚಾರಗಳನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅವರವರ ಮನಸ್ಸಿಗೆ ಅವರವರ ಅಧಿಕಾರತ್ವ ಹೆಂಗದ ಹಂಗೆ ನೋಡಿ ಹಚ್ಕೊಳ್ಬೇಕಾಗ್ತದೆ. ಇಲ್ಲಿ ಕೆಲವ್ರು ಹೇಳ್ತಾರೆ ಪುಣ್ಯ ಕರ್ಮಕ್ಕೆ ಕೂಡ ಧರ್ಮ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಕೂಡ ಪುಣ್ಯಕರ್ಮ ಏನಂತಂದ್ರೆ ಇದು ಕೂಡ ಮನುಷ್ಯನಿಗೆ ಒಳ್ಳೆಯದದು. ಯಾವ ರೀತಿ ನರಕ ರೂಪವಾಗಿರುವಂಥ ದುಃಖದಿಂದ ಬಿಡುಗಡೆ ಮಾಡುವಂಥ ಹಿಂತಿರುಗಿಸುವಂಥದ್ದು ಇರ್ತದೆ. ಅದಕ್ಕೆ ಇದು ಕೂಡ ಅದರಿಂದ ಪುಣ್ಯದ ಕರ್ಮ ಸಹ ಧರ್ಮ ಅಂತ ಹೇಳಿಸ್ಕೊಳ್ತದ. ಜೀವಾತ್ಮ ಶಂಭುಲಿಂಗನನ್ನು ಒಲಿಸ್ಬೇಕಾದ್ರೆ, ಮನ್ಮಥನನ್ನು ಜಯಿಸ್ಬೇಕಾದ್ರೆ, ಮಾಯನ್ನು ಮೀರಬೇಕಾದ್ರೆ, ಭವವನ್ನು ಗೆಲ್ಲಬೇಕಾದ್ರೆ ಧರ್ಮರೂಪವಾದ ಜ್ಞಾನವನ್ನೇ ಹೊಂದಬೇಕು ಅನ್ನುವಂಥದ್ದು. ಇವನ್ನೆಲ್ಲ ಇದಕ್ಕೆ ಮೂಲ ಒಂದೇ ಉತ್ತರ ಯಾವುದಂದ್ರೆ ಜ್ಞಾನ ಸಂಪಾದನೆ ಮಾಡೋದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಜಗತ್ತಿನೊಳಗೆ ಸಿದ್ಧಿ ಪುರುಷ ಅಂತ ಹೇಳ್ತೇವೆ. ಸಿದ್ಧಿ ಪುರುಷ ಅಂದರೆ ಸಿದ್ಧಿ ಅನ್ನುವಂಥದ್ದು ಏನು ರೀ? ಅದು ಕೂಡ ಅಪೇಕ್ಷೆ ಪಡೆಯುವಂಥದ್ದು, ಅದು ಬಂಧಕ್ಕೆ ಗುರಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕ ಧೂಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯಾದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತ ಹೋದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವೋ. ಮಹಾತ್ಮರಷ್ಟೆ. ಯಾಕಂದ್ರೆ ಇದ್ರ ಮೇಲೆ ತಿಳ್ಕೊಳ್ಬೇಕು. ಎಲ್ಲಕ್ಕಿಂತ ಅಣಿಮಾದಿ ಸಿದ್ಧಿಗಳು ಎಲ್ಲವನ್ನ ಪಡೆಯುವಂಥದ್ದು ಇರ್ತದಲ್ಲಿ. ಅವು ನಾವು ಸ್ವರ್ಗಾದಿ ಭೋಗಗಳು ಎಲ್ಲ ಅದಾವೆ, ಎಲ್ಲ ಪಡ್ಕೊಳ್ತಾ ಇದ್ದೀವಿ ಅಂದ್ರೂ ಸಂತೋಷ ಪಡುವಂಗಿಲ್ಲ. ಯಾಕಂದ್ರೆ ಇವೆಲ್ಲ ಇದ್ದಾವಪ್ಪ ಅಂದ್ರೆ ಜ್ಞಾನ ಒಂದಿರಲಿಲ್ಲ ಅಂದ್ರೆ ಹೆಣಕ್ಕೆ ಶೃಂಗಾರ ಮಾಡಿದಂಗಂತ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೆಣಕ್ಕೆ ಏನು ಶೃಂಗಾರ ಮಾಡಿದ್ರೆ ಅದು ಶೋಭೆ ಅನ್ನಿಸ್ತದೇನ? ಇಲ್ಲಲ್ಲ. ಅದ್ರಂಗ ನೀನು ಏನೇ ಮಾಡು ಜಗತ್ತಿನೊಳಗೆ,
ನೀ ಸ್ವರ್ಗಾದಿ ಭೋಗಗಳರ ತಗೋ, ಅಣಿಮಾದಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊ, ಏನೇ ಮಾಡ್ಕೊ. ಆದ್ರೆ ಬ್ರಹ್ಮಜ್ಞಾನ ಒಂದಿಲ್ಲದೆ ಇದ್ರೆ ಹೆಣಕ್ಕೆ ಮಾಡಿದ ಶೃಂಗಾರದಂಗ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಅಂದ್ರೆ ಏನು ಪರಮಾತ್ಮಗೆ ಭಾಷೆ ಕೊಟ್ಟಿದ್ನಲ್ಲ, ಮಾಯನ್ನ ಮೀರ್ಬೇಕಾದ್ರೆ, ಭವನ ಗೆಲ್ಲಬೇಕಾದ್ರೆ, ಮತ್ತು ಈ ಮನ್ಮಥನನ್ನು ಜಯಿಸ್ಬೇಕಾದ್ರೆ, ಇವೆಲ್ಲವನ್ನ ಮಾಡಬೇಕಾದ್ರೆ ಈ ಧರ್ಮರೂಪವಾದಂಥ ಜ್ಞಾನವನ್ನೇ ಹೊಂದಬೇಕಾಗ್ತದೆ. ಇಂಥ ಜ್ಞಾನವನ್ನು, ಯಾಕಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಅವರು ಹೇಳ್ತಾರಲ್ಲ, ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ. ಎಲ್ಲ ತಿಳ್ಕೊಂಡಿನ್ರಿ, ಜಗತ್ತಿನ ಎಲ್ಲಟು ತಿಳ್ಕೊಂಡೇನೆ, ಎಲ್ಲ ಅರ್ಥಕೊಂಡಿದ್ದೀನಿ ನೋಡ್ರಿ, ಎಲ್ಲ ಅನ್ಕೊತಾನೆ. ಏನು ತಿಳ್ಕೊಂಡ್ರೇನಪ್ಪ? ಬ್ರಹ್ಮಜ್ಞಾನ ಒಂದಿಲ್ಲದಿರೆ ತೋರದಯ್ಯೋ ಸುಖ ತೋರದಯ್ಯೋ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕಪಟ ಒಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಕಪಟ ಅಳೆದಿದ್ದೀನಿ, ಕೋಟಿ ಜಪ ಮಾಡಾಕತ್ತೀನಿ, ತಪ ಮಾಡಾಕತ್ತೀನಿ. ಕಪಟ ಒಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ. ಏನಿನ್ ಬೇಕಾದಷ್ಟು ತಪಸ್ಸು ಮಾಡು, ಬೇಕಾದ ಏನು ಜನ್ಮ, ಎಷ್ಟು ಜನ್ಮಾರ ತಿರುಗಾಡ ನೀನು, ಇದನ್ನು ಏನು ಮಾಡಿಕೊಂಡ್ರು ಕೂಡ ಈ ಬ್ರಹ್ಮಜ್ಞಾನ ಅದ. ಇದು ಒಂದು ಬ್ರಹ್ಮಜ್ಞಾನ ನೀ ಏನು ಮಾಡಬೇಡ. ಈ ಬ್ರಹ್ಮಜ್ಞಾನ ಒಂದು ಗುರು ಮುಖಾಂತರ ತಿಳ್ಕೊಂಡ್ರೆ ಎಲ್ಲ ವಿದ್ಯೆಗಳನ್ನು ತಿಳ್ಕೊಂಡಂಗೆ. ನಾರದ ಮಹರ್ಷಿಗೆ ಹಂಗಾಗಿತ್ತು, ಎಲ್ಲ ವಿದ್ಯೆಗಳು ಬಲ್ಲವಾಗಿದ್ದ. ಆದರೂ ಸನತ್ ಕುಮಾರ್ ಗುರುಗಳ ಹತ್ರ ಹೋಗಿ ಕೇಳಿದ, ನನಗಿನ್ನೂ ದುಃಖ ಐತೆ, ಎಲ್ಲಿ ನನ್ನ ಪಂಡಿತರು ಸೋಲಿಸಿಬಿಡ್ತಾರೆ ಅನ್ನುವಂಥದ್ದು ದುಃಖ ಐತೆ ನನಗೆ, ಇನ್ನೂ ಅಷ್ಟು ಇದಿಲ್ಲ ಅಂತಂದಾಗ, ಹೌದಪ್ಪ ಎಲ್ಲ ಒಂದು ಅಭ್ಯಾಸವನ್ನು ಮಾಡಿದಿ, ಎಲ್ಲವನ್ನು ಪಡ್ಕೊಂಡಿದ್ದಿ, ಆದ್ರೆ ಈ ಬ್ರಹ್ಮಜ್ಞಾನ ಏನಾದರೂ ತಿಳ್ಕೊಂಡು ಏನೋ ಅಂತಂದ್ರೆ, ಎಲ್ಲ ವಿದ್ಯೆಗಳನ್ನು ಪಡ್ಕೊಂಡಿದ್ದು ನೀನು, ಆದ್ರೆ ಬ್ರಹ್ಮ ವಿದ್ಯೆ ಏನಾರು ತಿಳ್ಕೊಂಡು ಏನೋ ಅಂತಂದ್ರೆ ಇಲ್ಲ ಅಂದ್ರೆ ಅಲ್ಲಪ್ಪ. ಎಲ್ಲವನ್ನ ತಿಳ್ಕೊಂಡು ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ಳೋದಿದ್ರೆ ಎಲ್ಲ ವ್ಯರ್ಥ, ಏನು ತಿಳಿದಿಲ್ಲ ಅಂತಲೇ ಅರ್ಥ. ಆದ್ರೆ ಏನು ತಿಳ್ಕೊಳ್ಬೇಡ, ಬ್ರಹ್ಮಜ್ಞಾನವನ್ನು ನೀ ಒಂದು ಮಾತ್ರ ತಿಳ್ಕೊಂಡಿದ್ರೆ ಎಲ್ಲವನ್ನ ತಿಳ್ಕೊಂಡಂಗ ಅಂತ ಹೇಳಿದಾಗ ಸನತ್ ಕುಮಾರ್ ಗುರುಗಳಿಗೆ ಶರಣಾಗತನಾಗಿ ಈ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ್ರು ನಾರದ ಮಹರ್ಷಿಗಳು. ಅದಕ್ಕೆ ಇಲ್ಲಿ ಕೂಡ ಜಗತ್ತಿನೊಳಗೆ ಏನಿದ್ರೇನ್ರಿ, ಲೌಕಿಕದಾಗರ ಇರಲಿ ಭೋಗಗಳು, ನೀ ಬೇಕಾದಷ್ಟು ಬಂಗಾರದ ಸಿಂಹಾಸನ ಹಾಕೊಂಡು ಕುಂದ್ರು ಅಲ್ಲ, ಮತ್ತು ಪರಲೋಕದ ಒಂದು ಭೋಗಾದಿಗಳು ಬೇಕಾದಷ್ಟು ಅದಾವಂತ ನೀನು ಏನು ಮಾಡಿದ್ರು ಕೂಡ ಇದಕ್ಕೆ ಹೆಣಕ್ಕೆ ಮಾಡಿದ ಶೃಂಗಾರದಂಗ ಅಂತ ಹೇಳಿಬಿಟ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಏನು ಮಾಡಿದ್ರು ಕೂಡ ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಬೇಕಾದಷ್ಟು ವಿಚಾರ ಮಾಡಿ ಜಗತ್ತಿನೊಳಗೆ ದೊಡ್ಡ ಆದ್ರೆ ಬ್ರಹ್ಮಜ್ಞಾನ ಒಂದಿರಲಿಲ್ಲ ಅಂತಂದ್ರೆ ತೋರದಯ್ಯೋ ಸುಖ ತೋರದಯ್ಯೋ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಭಾಳ ಅದ್ಭುತವಾಗಿ ನಮಗೆ ಎಚ್ಚರಿಕೆ ಕೊಡ್ತಾರೆ. ಅಂಥ ಜ್ಞಾನ ಹೊಂದಬೇಕಾದ್ರೆ ನನ್ನ ಕರ್ತವ್ಯ ಅಂತ ತಿಳಿದು ಇಂಥ ಜ್ಞಾನ, ಯಾಕಂದ್ರೆ ಈ ಮನುಷ್ಯನ ಶರೀರದಲ್ಲಿ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅಧಿಕಾರ ಐತೆ. ಇದನ್ನು ಬಿಟ್ಬಿಟ್ರೆ ಭಾಳ ದುಃಖಕ್ಕೆ ಒಳಗಾಗ್ತದೆ ಮನುಷ್ಯ ಮುಂದಾದರೂ ಕೂಡ. ಅದಕ್ಕೆ ಇಲ್ಲಿ ಭಾಳಷ್ಟು ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಇದನ್ನೇ ಪಡ್ಕೊಳ್ಬೇಕು. ನಾನೇನು ತಂದೆಗೆ ಭಾಷೆ ಕೊಟ್ಟು ಬಂದಿದ್ದೀನಿ, ಇದನ್ನು ಮಾಡ್ಕೊಳ್ಬೇಕಾದಂಥದ್ದೇ ನನ್ನ ಮುಖ್ಯ ಕರ್ತವ್ಯ ಅಂತ ಇದ್ರಾಗ ನೀನು ವಿಚಾರ ಮಾಡು, ಇದನ್ನು ವಿಚಾರ ಮಾಡು ನೀನು. ಅದಕ್ಕೆ ನನ್ನ ಕರ್ತವ್ಯ ಇಂಥ ಜ್ಞಾನವನ್ನು ಹೊಂದುವಂಥದ್ದೇ ನನ್ನ ಕರ್ತವ್ಯ ಅದಂತ ತಿಳ್ಕೊಂಡು ನೀ ವಿಚಾರ ಮಾಡುವಂಥದ್ದು. ಏನೇನೋ ವಿಚಾರ ಮಾಡೋಕ್ಕೆ ಹೋಗ್ಬಿಡಪ್ಪ. ಮಹಾತ್ಮರು ಮುಖ್ಯ ಇದನ್ನು ವಿಚಾರ ಮಾಡ್ಯಾರ, ಆಮೇಲೆ ಮುಂದಿನ ವಿಚಾರ ಮಾಡಿ. ಮೊದಲು ನೀನು ಯಾರದಿನಂತ ತಿಳ್ಕೊ, ನಿನ್ನ ಸ್ವರೂಪದ ಜ್ಞಾನ ಮಾಡ್ಕೊ, ಅದು ದೃಢ ಮಾಡ್ಕೊ, ಆಮೇಲೆ ಮುಂದಿಂದು ನೋಡು. ಈ ಮಹಾತ್ಮರು ಗೆದ್ದು ಬಿಟ್ಟಾರ, ಅವರು ಹೇಳ್ತಾರೆ, ಕೆಲವು ನುಡಿಗಳು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು? ನಿನ್ನ ಎಚ್ಚರಿಕೆ ಆಗಲಿ ಅಂತ ಅವರು ಉಪಕಾರ ಮಾಡಿದ್ದಾರೆ. ಯಾಕಂದ್ರೆ ನಿನ್ನ ಎಚ್ಚರಿಕೆ ಮಾಡೋದಕ್ಕಾಗಿ ಅವ್ರು ಹೇಳಿದ್ದಾರೆ. ಮೂಲ ಇರುವಂಥದ್ದು ಇದು, ಕ್ರಮವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ನೀನು ಈ ಜ್ಞಾನವನ್ನು ಹೊಂದುವಂಥದ್ದೇ ನನ್ನ ಕರ್ತವ್ಯ ಅದ. ಈ ಭೂಮಿಗೆ ಬಂದಿದ್ದೀನಿ, ಪರಮಾತ್ಮಗೆ ಭಾಷೆ ಕೊಟ್ಟು ಬಂದಿದ್ದೀನಿ. ನಾವು ಹೇಳ್ತೀವಿ ಯಾರಿಗೋ ಒಂದು ಮಾತು ಕೊಟ್ರೆ, ಇಲ್ಲರಿ ಮಾತು ಕೊಟ್ಬಿಟ್ಟಿನಿ ರೀ, ಹೋಗ್ಬಿಟ್ಟದ್ರಿ ಮಾತು, ಆಯ್ತದು ಏನಾರಾಗಲಿ ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಲ್ಲ. ಇಲ್ಲಿ ಕೂಡ ಅದಕ್ಕೆ ಬದ್ಧನಾಗಿರು. ಪರಮಾತ್ಮಗೆ ತಾಯಿ ಗರ್ಭದಲ್ಲಿ ಭಾಷೆ ಕೊಟ್ಟು ಬಂದೀನಿ. ಅದಕ್ಕೆ ಈಗ ಮಾಡುವಂಥ ಕೆಲಸ ಏನೀಗ? ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥದ್ದು. ಈ ರೀತಿ ಯಾವಾಗ
ತನ್ನನ್ನು ತಾನು ವಿಚಾರ ಮಾಡಿ ಇದನ್ನು ಜ್ಞಾನವನ್ನು ಹೊಂದಬೇಕಾದ್ರೆ ಮತ್ತು ಬೇರೆ ನೋಡೋಂಗಿಲ್ಲ ಹೊರಗೆ. ಹೌದಲ್ಲ? ಎಲ್ಲದ ಭೂಮಿ ಒಳಗೆ ಬಂಗಾರ ಐತೆ, ಬೇರೆ ಎಲ್ಲೂ ಸಿಗಂಗಿಲ್ಲ ಬಂಗಾರ, ಭೂಮಿ ಒಳಗೆ ಐತೆ. ಅದ್ರಾಗ ನಮ್ಮಲ್ಲಿ ಒಂದು ಬಂಗಾರ ಐತೆ, ಈ ಶರೀರದೊಳಗೆ ಒಂದು ಬಂಗಾರ ಐತೆ. ಹಾಂ, ಭೂಮಿ ಒಳಗೆ ಹೆಂಗೆ ಬಂಗಾರ ಐತೆ ಅದನ್ನು ಎಷ್ಟು ತೆಗಿತಾರೆ ಗೊತ್ತೇನು? ಅದನ್ನು ತೋಡಿ 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 ಆ ಮಣ್ಣು ನೋಡಿ ಅದ್ರಾಗ ಇಟ್ಟು ಬಂಗಾರ ಐತೇನಂತ ನೋಡಿಕೊಂಡು ಅದನ್ನು ಮತ್ತೆ ಮಿಷನ್ದಾಗ ಹಾಕಿ ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಅದನ್ನು ಲಿಕ್ವಿಡ್ ಥರ ಮಾಡಿ ಮತ್ತು ನೀರಾಗ ಹಾಕಿ ಅದನ್ನೆಲ್ಲ ಪೂರ್ತಿ ಬಸ್ತು ಅದ್ರಾಗ ಒಂದು ಇಷ್ಟಿಷ್ಟೇ ಒಂದು ಗುಲ್ಗುಂಜಿ ಎಷ್ಟು ಬಂಗಾರ ಬರ್ತದೆ ಅದ್ರಾಗ. ಎಂಥದ್ರ ನೋಡ್ರಿ, ಒಂದಿಷ್ಟು ಬಂಗಾರ ಸಲ ಅದ್ರಾಗ ಒಂದು 2-3 ಗ್ರಾಮ್ ಬಂತಂದ್ರೆ 30-40 ಸಾವಿರ ರೂಪಾಯಿ ಬರ್ತದೆ ಅಂತೇಳಿ ಅಷ್ಟಕ್ಕೆ ರೈತರು ಇದು ಮಾಡ್ತಾರಂತ ಹೇಳ್ತಾರೆ ಬೇರೆ ಕಡೆ ಎಲ್ಲ. ಅದಕ್ಕೆ ಈ ಬಂಗಾರ ಎಲ್ಲಿ ಅಡಗಿಸಿಟ್ಟಾನಂದ್ರೆ ನಮ್ಮಲ್ಲೇ ಅಡಗಿಸಿಟ್ಟಾನ ಒಳಗೆ. ಆದ್ರೆ ನಮ್ಮನ್ನು ನಾವು ಇಲ್ಲೇನು ಮಾಡಬೇಕಾಗ್ಯದ, ತಿಳ್ಕೊಳ್ಬೇಕಾಗ್ಯದ. ಹೆಂಗೆ ತಿಳ್ಕೊಬೇಕು? ಇಲ್ಲೆಲ್ಲ ತೋಡ್ಬೇಕಾಗ್ಯದ. ಏನು ತೋಡ್ಬೇಕು? ಮಣ್ಣು ತೋಡ್ದಂಗೆ ಬಂಗಾರ ತೋಡ್ದಂಗೆ ಮಣ್ಣು ತೋಡ್ಬೇಕೇನು ಇಲ್ಲಿ? ಹಾಂ, ಆದ್ರೆ ನಿನ್ನೊಳಗೆ ನೀ ತಿಳ್ಕೊಂತ ಹೋಗ್ಬೇಕಾಗ ಅಷ್ಟೇ. ಇವೆಲ್ಲ ಅನಾತ್ಮವಾಗಿರುವಂಥದ್ದು ಮ್ಯಾಲೆ ಬಿದ್ದು ಬಿಟ್ಟದಲ್ಲ, ಅಲ್ಲೇ ಮ್ಯಾಲೆ ಸಿಗಂಗಿಲ್ಲ, ಸ್ವಲ್ಪ ಒಳಗೆ ಹೋಗ್ಬೇಕಾಗ್ತದೆ, ಹುಡುಕ್ಬೇಕಾಗ್ತದೆ. ಇದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅತೀತವಾಗಿರುವಂಥ. ಮತ್ತು ಹಂಗೆ ನೋಡಿದ್ರೆ ಶರೀರ ಅನಾತ್ಮವಾಗಿರುವಂಥದ್ದು, ಶರೀರ ಇಂದ್ರಿಯಗಳು, ಈ ಶಬ್ದಾದಿ ವಿಷಯಗಳು, ಅಂತಃಕರಣಗಳು, ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಇವೆಲ್ಲ ವಿಚಾರ ಮಾಡಿದಾಗ ನಾವು ಬಂಗಾರವನ್ನು ತೊಗೊಳ್ಬೇಕಾದಾಗ ಮಣ್ಣನ್ನು ಹೆಂಗೆ ತೋಡ್ತೀವಿ ಹಂಗೆ ಈ ಶರೀರದೊಳಗೆ ತಿಳ್ಕೊತ ಹೋಗಬೇಕು. ತನು ಇಂದ್ರಿಯ ಆಳಿಯಸು ವರ್ಗವನ್ನೇ ಬಿಟ್ಟು ಮನಬುದ್ಧಿ ಹಂತೇನೆ ಸುಟ್ಟು ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವೊಟ್ಟು ಅಂತ ಹೇಳ್ತಾರೆ ಅವರು. ಇವೆಲ್ಲವನ್ನು ನಾವು ತಿಳ್ಕೊತ ಹೋಗುವಂಥದ್ದೇ ತೋಡುವಂಥದ್ದು. ತಿಳ್ಕೊಂಡು ಹೋಗಿ ಹೋಗಿ ಬಿಸಾಕೋದು ಹಿಂಗೆ, ಇದಲ್ಲ ನಾನಲ್ಲ 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 ಅಂತ ಗಟ್ಟಿ ಮಾಡ್ಕೋಬೇಕು. ಮಾಡ್ಕೊಂಡು ಹೋದಾಗ ನಮ್ಮ ಒಳಗಡೆ ಇರುವಂಥ ಪ್ಯೂರ್ ಚಿನ್ನ ನಮಗೆ ಗೊತ್ತಾಗ್ತದೆ. ಅದು ಬಿಟ್ಟು ಕೇಸಿ ಆ ಚಿನ್ನ ಅದೇ ಚಿನ್ನನೇ ನಾವು ಪರಮಾತ್ಮ ಅನ್ನುವಂಥದ್ದಕ್ಕೆ ಅದೇ ಚಿನ್ನಕ್ಕೆ ಹೇಳೋದು, ಮುಕ್ತಿ ಅನ್ನುವಂಥದ್ದು ಅದೇ ಚಿನ್ನಕ್ಕೆ ಹೇಳೋದು. ಈಗೇನು ಹೊರಗಡೆ ತಿರುಗಾಡಿ ಪರಮಾತ್ಮ ದೇವರು ದಿಂಡ್ರು ಅಂತಿರ್ತಾರೆ, ಅದೇ ಚಿನ್ನಕ್ಕೆ ಹೇಳೋದು. ಹಾಂ, ಅದಕ್ಕೆ ಇದು ಒಳಗೆ ನೋಡ್ಕೊಳಕ್ಕೆ ಐಸತ್ತಾಗಂಗಿಲ್ಲ, ಆ ಶಕ್ತಿ ಇರಂಗಿಲ್ಲ ಅಂತೇಳಿ ಸ್ವಲ್ಪ ಪುಣ್ಯ ಬೇಕಲ್ಲ, ಪುಣ್ಯ ಬೇಕು, ಇಂಥವಕ್ಕೆಲ್ಲ ಇರಬೇಕು. ಇದಕ್ಕೆ ಒಳಗೆ ನೋಡ್ಬೇಕಾದ್ರೂ ಕೂಡ ಕೆಲವು ನೌಕರಿ ಒಮ್ಮೆಲೇ ಸಿಗಂಗಿಲ್ಲ, ಇಷ್ಟಿಷ್ಟು ವರ್ಷ ಓದಿರ್ಬೇಕಾಗ್ತದೆ, ಅಲ್ಲಿ ಕೆಲವೊಂದು ಕ್ವಾಲಿಫಿಕೇಷನ್ ಬೇಕಾಗ್ತದೆ. ಅದ್ರಂಗ ಇಲ್ಲಿ ಕೂಡ ನಮ್ಮ ಒಳಗೆ ನಮ್ಮಲ್ಲಿರುವಂಥ ಚಿನ್ನವನ್ನು ತಿಳ್ಕೊಬೇಕಾದ್ರೆ ಅಷ್ಟು ಈಜಿಯಾಗಿ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಕೆಲವು ಪುಣ್ಯ ಮಾಡಬೇಕು, ಅಂತಃಕರಣ ಶುದ್ಧ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಅದು ಬಂಗಾರ ಸಿಗ್ತದೆ ನಮಗೆ. ಅದಕ್ಕೆ ಈ ರೀತಿಯಾಗಿ ಈ ಬಂಗಾರವನ್ನು ತಗೊಳ್ಳುವಂಥದ್ದು ಅಥವಾ ನೋಡುವಂಥದ್ದು, ಆ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು, ಅದರಲ್ಲಿ ಇರುವಂಥದ್ದು ಇದು ತಾನು ಮಾಡುವಂಥ ಕರ್ತವ್ಯ. ಮಾನವ ಶರೀರಕ್ಕೆ ಬಂದಮೇಲೆ ಇದು ಮುಖ್ಯವಾಗಿರುವಂಥ ಕೆಲಸ. ಬಂದು ಇಲ್ಲಿ ಬರೀ ಶರೀರಕ್ಕೆ ಕೂಳು ತಿನ್ನಿಸೋದು, ಉಣಿಸೋದು, ಇದನ್ನು ನೋಡ್ಕೊತ ಕುಂದ್ರೋದು, ಇದಕ್ಕೆ ರಂಬಿಸ್ಕೊಂತ ಕುಂದ್ರೋದು, ಈ ಮನಸ್ಸಿಗೆ ಅದು ಇದು ಕೊಟ್ಕೋವಂತ ಕುಂದ್ರೋದು, ಸತ್ಕೊಂಡು ಹೋಗೋದು ಅಲ್ಲ. ನಮ್ಮ ಕೆಲಸಗಳು ಹೆಂಗದಾವಂದ್ರೆ ಹಿಂಗೆ. ಈ ಶರೀರಕ್ಕೆ ಬರೀ ಮುಂಜಾನೆಯಿಂದ ಸಂಜೆ ತನಕ ತಿನ್ನಿಸೋದೇ ಉಣಿಸೋದೆ ಚಂದಿರಲಿ ಅಂದ್ಕೊಳ್ಳೋದು. ಸಾಯೋವರಿಗೆ ಚಂದ ಇರ್ತದೆ ಅನ್ನೋದು ಏನಿಲ್ಲ. ಹಂಗೆ ತಿನ್ನಿಸಿದ್ರೆ ನನಗೆ ರೋಗ ಬರೋದೇ ಬರ್ತಿರ್ತದೆ. ಏಟು ಚಂದ ಅದಂದ್ರೂ ಕೂಡ ರೋಗ ಬರಲಾರ್ದಂತ ಇರೋಂಗಿಲ್ಲ, ಬರೋದೇ ಬರ್ತಿರ್ತದೆ. ಔಷಧ ತೊಗೊಳ್ತಿರ್ತಿದ್ದೆ, ಬರೀ ಇದಕ್ಕೆ ಬಡ್ದಾಡಿ ಇದ್ರಾಗೆ ಸಮಾಪ್ತಿ ಆಗಿಬಿಡ್ತೀವಿ. ಯಾಕಂದ್ರೆ ಮುಂದಕ್ಕೆ ಹೋಗೋಕ್ಕಂಗಿಲ್ಲ. ಅದಕ್ಕೆ ಪಡೆವೆ ನಿನ್ನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಿನಗಿಂತ ಸುಖ ಆಗ್ಬೇಕಾದ್ರೆ ಹೆಂಗಾಗ್ತದೆ ಹೇಳು? ಬರೀ ಶರೀರ ನೋಡ್ಕೊಂತ ಕುಂತಿದ್ದೆ ನೀನು. ಇದಕ್ಕೆ ಉಣಿಸೋದು ತಿನ್ನಿಸೋದು ಇದೆ ಮಾಡಬಾರ್ದಂತಲ್ಲ, ಆದ್ರೆ ಅದೇ ಜೀವನ ಅಲ್ಲ. ಮಾಡುವಂಥ ಕರ್ತವ್ಯ ದೊಡ್ಡದದು ಇನ್ನು ಮುಂದೆ ನೀನು. ಮತ್ತು ಇದು ಮುಂದೆ ಇಲ್ಲೇ ಇದೇ ನೋಡ್ಕೊಂಡು ಕುಂತಂದ್ರೆ, ಈ ಸಿಪ್ಪಿನೇ ನೋಡ್ಕೊಂಡು ಕುಂತ್ರೆ ಒಳಗೆ ಯಾವಾಗ ತಿರುಳು ನೋಡತ್ತೆ ನೀನು. ಈ ಬಾಳೆಹಣ್ಣು ಅದು ಹಂಗೆ ತಿಂತೀವೇನ? ಮಾವಿನ ಹಣ್ಣು ಅದು ಹಂಗೆ ತಿಂತೀವೇನ? ಸಿಪ್ಪಿ ತೆಗೆದು ಬಿಸಾಕ್ತೀವಿಲ್ಲ, ಏನಾರು ಅದು ನೋಡ್ತೀವೇನಂದ್ರೆ ಇಲ್ಲ. ಯಾಕಂದ್ರೆ ಒಂದು ಕಾಗದ ಐತೆ, ಗುಲಾಬಿ ಕಲರ್ ಕಾಗದ ಕೊಡ್ತಾರೆ. ಬಂಗಾರ ಅಂಗಡಿಗೆ ಹೋದಾಗ ಒಂದು ಕಲರ್ ಕೊಡ್ತಾರೆ, ಗುಲಾಬಿ ಕಲರ್, ಅದರ ಬಂಗಾರ ಇಟ್ಟು ಕೊಡ್ತಾರೆ. ಅದಲ್ಲ, ಬಂಗಾರ ಇಟ್ಟು ಕೊಟ್ಟರೆ ಅದಕ್ಕೆ ಭಾಳಷ್ಟು ಎಷ್ಟು ಮನೆಗೆ ಬರೋಲ್ತನ ನಾವು ನೋಡ್ತೀವಿ. ಅಯ್ಯೋ ಅದು ಬಂಗಾರ ಐತ್ರಿ, ಮತ್ತು ಆ ಕಾಗದ ಒಗ್ದಗಿದ್ರಿ ಆ ಬಂಗಾರ ಐತಿ ಅದ್ರಾಗ ಅಂತಂದು ಅದನ್ನು ತಂದು ಆಲ್ಮರೆಗೆ ಇಟ್ಟು ಆ ಬಂಗಾರ ಇರೋವರೆಗೂ ನಾವು ಜೋಪಾನ ಮಾಡ್ತೀವಿ. ಹೌದಾ?
ಯಾವಾಗ ಬಂಗಾರ ನಾವು ತೊಗೊಂಡಿವಿ ಅಂದರೆ ಅದು ಹಿಂಗೆ ಹಾಕ್ತೀವಿ. ಹೌದಾ? ಅದಕ್ಕೆ ಇಲ್ಲಿ ಕೂಡ ನಾವು ಜೋಪಾನ ಮಾಡಬೇಕಿಲ್ಲ ಅಂತಿಲ್ಲ, ಜ್ಞಾನ ತಿಳಿಯೋ ಮಟ್ಟ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ ಬಿಸಾಕ್ಬೇಕಂತ ಅಲ್ಲ, ಅದು ಮತ್ತು ಪ್ರಾರಬ್ಧ ಇರೋವರೆಗೂ ಅದಕ್ಕೆ ಏಟಿಟ್ಟು ಉಣಿಸ್ಬೇಕು, ತಿನ್ನಿಸ್ಬೇಕು, ಅಷ್ಟು ಮಾಡ್ಬೇಕು. ಯಾಕಂದ್ರೆ ಅದೇ ಶ್ರೇಷ್ಠ ಅಂತ ಕುಂದ್ರಂಗಿಲ್ಲ. ಇಲ್ಲೇ ಕುಂತ್ರೆ ಇದು ಸಿಗಂಗಿಲ್ಲ. ಶರೀರದ ಮೇಲೆ ನೀವು ಮೋಹ ಇಟ್ಕೊಂಡು ಕುಂತೆ ಅಂದ್ರೆ ಇಂಥ ಆನಂದ, ಇಂಥ ಮುಕ್ತಿ ಯಾವ ಜನ್ಮಕ್ಕೂ ನಿನಗೆ ಸಿಗಂಗಿಲ್ಲ. ನಾವು ಪಕ್ಕ ತಿಳ್ಕೊಬೇಕು. ಏನು ಹೊರಗಡೆ ಅಲ್ಲಿ ಇಲ್ಲಿ ಅಂತ ನೀವು ಹೋಗ್ತೀಯಲ್ಲ, ಯಾವುದರಿಂದ ಸುಖ ಇಲ್ಲ ನಿನಗೆ. ದೇವರು ದಿಂಡ್ರಿ ಯಾತ್ರೆ ಗೀತೆ ಹೋಗಿ ಸತ್ಕೊಂಡು ಹೋಗ್ತೀವಿ ಅಷ್ಟೇ. ರೋಗಗಳು ಬರ್ತಾವೆ, ಸತ್ಕೊಂಡು ಹೋಗ್ತಿದ್ದೆ, ಆದರೆ ನೆಮ್ಮದಿ ಆಗ್ತಿದೆ ಅನ್ನಂದ್ರೆ ಇಲ್ಲ. ಯಾವ ನೆಮ್ಮದಿ ಇಲ್ಲ. ನೀ ಕೇಳಿದಂಥದ್ದು ಕೊಟ್ಟರು ಕೂಡ ನಾನು ಭಾಳ ದಿವಸ ಇರ್ತದೆ ಅನ್ನಂದ್ರೆ ಇಲ್ಲ, ಕ್ಷಣಿಕ ಇರುವಂಥದ್ದು ಅದು. ಎಲ್ಲೋ ಹೋದ್ರೂ ಕೂಡ ಆ ನೆಮ್ಮದಿ ಅಂತೂ ನಿನಗಿರಂಗಿಲ್ಲ, ಆ ಸುಖ ಅಂತೂ ನಿನಗಾಗಂಗಿಲ್ಲ. ನಿಜವಾದ ಸುಖ ಯಾವುದು ಅಂದ್ರೆ ನಿನ್ನ ಸ್ವರೂಪವನ್ನು ನೀ ತಿಳ್ಕೊಂಡಾಗ. ಆ ಸ್ವರೂಪವನ್ನು ತಿಳ್ಕೊಬೇಕಂದ್ರೆ ನಮ್ಮಲ್ಲೇ ನಾವು ವಿಚಾರ ಮಾಡಬೇಕು. ಈಗೇನು ನಾವು ಮಾಡ್ತಾ ಇದ್ದೀವಲ್ಲ, ಇದು ದೊಡ್ಡ ಕೆಲಸ ಇದು. ಹೀಗಾಗಿ ಇಲ್ಲಿ ಏನು ಹೇಳ್ತಾರೆ, ಇಂಥ ವಿಚಾರವನ್ನು ಮಾಡಿಕೊಂಡಾಗ ಯಾವಾಗ ಇದಾಗ್ತದೋ ಯಾವಾಗ ನಿನ್ನನ್ನು ನೀ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದಿ. ಯಾಕಂದ್ರೆ ಭಗವಂತ ಯಾರಿಗೆ ಸಿಗಬೇಕಂತೀರಿ, ಸಿಗಬಾರ್ದಂತೀರಿ. ನೀವು ಸಿಗಬೇಕಂತೀವಲ್ಲ, ಪರಮಾತ್ಮ ಕಾಣ್ತಾನಂತಂದ್ರೆ ನಾವು ಬೇಡ ಅಂತ ನಮ್ಗೆ ಅನ್ನಕ್ಕೆ ಆಗ್ತದೆ. ಎಲ್ಲರಿಗೂ ಆಸೆ ಅದು. ಭಗವಂತ ನೋಡ್ಬೇಕಂದ್ರೆ ಯಾರು ತಾನೇ ಬೇಡ ಅಂತಾರೆ, ಎಲ್ಲರಿಗೂ ಆಸೆ ಅದು. ಆದ್ರೆ ನಾವು ನೋಡೋ ದಾರಿಗಳು ಬೇರೆ ಆಗಿದ್ದಾವೆ. ಪರಮಾತ್ಮನ ನಾವು ಕಾಣಬೇಕಾಗಿತ್ತಂದ್ರೆ ನಮ್ಮೊಳಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ರೀತಿ ನಾವು ತಿಳ್ಕೊಳ್ತಾ ಹೋದರೆ ತನ್ನ ಸ್ವಸ್ವರೂಪದ ನಮ್ಮ ಸ್ವಸ್ವರೂಪದ ಜ್ಞಾನ ನಮಗೆ ಯಥಾರ್ಥವಾಗಿ ಆಗ್ತದೆ. ಅದು ಬಿಟ್ಟು ಎಲ್ಲೆಲ್ಲೇ ಹುಡುಕ್ತಾ ಹೋದಿ ಅಂತಂದ್ರೆ ಅನರ್ಥವಾಗಿ ಜೀವನ ಕಳ್ಕೊಂಡ್ಬಿಡ್ತೀವಿ. ಆಯುಷ್ಯ ಹೋಗ್ತದ. ನೀವು ಸುಮ್ಮನೆ ಏನಂದ್ರೆ ಕಷ್ಟಕ್ಕೆ ಗುರಿ ಆಗ್ತಿ. ಅದಕ್ಕೆ ಅಲ್ಲಿ ಹೋಗೋದು ಬಿಟ್ಬಿಡು. ಮೊದಲ ಗುರುವಾಕ್ಯವನ್ನು ತಿಳ್ಕೊಂಡು ನೀನು ನಿನ್ನೊಳಗೆ ನೀನಿರೋದು ಕಲಿ ಫಸ್ಟ್. ಇದು ದೊಡ್ಡ ಸಾಧನೆ. ಅದಕ್ಕೆ ಇದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಇದು ಭಾಳ ಶ್ರೇಷ್ಠ ಮಟ್ಟದ ವಿಚಾರಗಳಿವೆಲ್ಲ. ಹಂಗಾಗಿ ಈ ಸ್ವರೂಪದ ಜ್ಞಾನ ನಿನಗೆ ಯಾವಾಗ ನಾನು ಯಾರು ಇದ್ದೀನಿ ಅಂತ ಅಂದ್ಕೊಂಡು ಅಂದ್ರೆ ಇವೆಲ್ಲ ಸಿಡಿದು ಹೋಗಿಬಿಡ್ತಾವೆ. ಹೌದಲ್ಲ? ಈ ಶರೀರ ಅನ್ನುವಂಥದ್ದು ಒಂದು ಸಿಪ್ಪಿ ಇದ್ದಂಗೆ, ಒಳಗೊಂದು ತಿರುಳೈತೆ, ಭಾಳ ಬೆಲೆ ಕಟ್ಟಕ್ಕೆ ಆಗದೇ ಇರುವಂಥ ತಿರುಳೈತಿಲ್ಲಿ ಒಳಗೆ. ಮ್ಯಾಲಿದೆ ಸಿಪ್ಪಿ ಶರೀರ ಅನ್ನುವಂಥದ್ದು. ಬರೀ ಇದಕ್ಕೆ ನೋಡ್ಕೊಂಡು ಕುಂದ್ರೋದು, ಇದಕ್ಕೆ ಹುಟ್ಟೋದು, ಇದಕ್ಕೆ ನೋಡ್ಕೊಂಡು ಕುಂದ್ರೆ ಇದಕ್ಕೆ ಹುಟ್ಟೋದು. ಹಿಂಗಾಗಿ ಹಣೆಬರಗಳು ನಮಗೆ. ಅದಕ್ಕೆ ಇದ್ರ ಮೇಲೆ ಮೋಹ ಮಾಡಿದೆ ಅಂದ್ರೆ ಅಂಥ ಆನಂದ ನೀವು ಪಡ್ಕೊಳಕ್ಕಾಗಂಗಿಲ್ಲಪ್ಪ. ಮೊದಲು ಇದನ್ನು ತೆಗೆದು ಹಾಕು. ಇದ್ರ ಮೇಲೆ ಭಾವ ಬೇಡ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಇದನ್ನು ವಿಚಾರ ಮಾಡ್ಕೊತ ಹೋದಾಗ ಯಾವಾಗ ಇದ್ರ ಬಗ್ಗೆ ವಿಚಾರ ಮಾಡ್ಕೊತ ಹೋಗ್ತೀವಿ, ಆವಾಗ ಸ್ವಸ್ವರೂಪದ ಜ್ಞಾನ ಯಾವಾಗ ಆಗ್ತದೋ ಆಗ ಪರಮಾತ್ಮನ ಜ್ಞಾನ ಆಗ್ತದೆ. ಅದಕ್ಕೆ ಶಿವನ ಜ್ಞಾನ ಆಗ್ತದೆ, ಪರಮಾತ್ಮ ಎಲ್ಲಿದ್ದಾನ ಅನ್ನುವಂಥ ಜ್ಞಾನ ಆಗ್ತದೆ. ಮತ್ತು ಯಾರ ಜ್ಞಾನ ಆಗ್ತದೆ? ಗುರುವಿನ ಜ್ಞಾನ ಕೂಡ ಆಗ್ತದಲ್ಲಿ. ಮತ್ತು ಆವಾಗ ಏನಾಗ್ತದೆ? ಮನ್ಮಥನನ್ನು ಜಯಿಸೋಕ್ಕಾಗ್ತದೆ. ಯಾಕಂದ್ರೆ ಪರಮಾತ್ಮನೇ ಕಂಡುಬಿಟ್ಟ ಅಂತಂದಾಗ, ಪರಮಾತ್ಮನ ಜ್ಞಾನ ನಮಗಾಯ್ತಂದಾಗ ಮನ್ಮಥನ ಕಾಟ ಎಲ್ಲಿದಿರ್ತದೆ? ಇರೋಂಗಿಲ್ಲ. ಮನ್ಮಥನನ್ನು ಜಯಿಸ್ದಂಗೆ ಆಗ್ತದೆ. ಅದು ಹತ್ರ ಬರೋಂಗಿಲ್ಲ. ಯಾವಾಗ ಪರಮಾತ್ಮನ ಅದಕ್ಕೆ ಹೇಳ್ತಾರೆ, ನಮ್ಮ ಮನಸ್ಸು ಕಂಗಾದ್ರೆ ಕೆಂಗಾದ್ರೆ ಯಾಕೋ ಸಮಾಧಾನ ಆಗವಲ್ದ್ರಿ. ಭಾಳಷ್ಟು ಜನ ಈಗ ನೋಡ್ರಿ, ಭಾಳಷ್ಟು ಜನ ಹೇಳ್ತಿರ್ತಾರೆ. ಯಾಕೆ ಹೇಳ್ತಿರ್ತಂದ್ರೆ ವಿಷಯಾದಿಗಳಲ್ಲಿ ಭಾವ ಓದೋದಕ್ಕಾಗಿ ಅವು ಇವತ್ತು ಸಮಾಧಾನ ಇರೋಂಗಿಲ್ಲ. ಇದಕ್ಕಂತೆಲ್ಲ ಹರಿದಾಡ್ತಾ ಇರ್ತದೆ. ಯಾವಾಗ ಪರಮಾತ್ಮನ ಸ್ಮರಣೆಗೆ ನಾವು ಬೀಳ್ತೀವಿ ಆವಾಗ ಇವು ಅಡ್ಡ ಬರೋಂಗಿಲ್ಲ, ದೂರ ಹೆದರಿ ಬಿಡ್ತಾವೆ. ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡ್ತಾ ಹೋದಾಗ ಇವು ಏನಾಗ್ತಾವ? ಹೆದರ್ತಾವೆ, ನಮ್ಮ ಹತ್ರ ಬರೋಂಗಿಲ್ಲ. ಅದಕ್ಕೆ ಹೆಚ್ಚೆಚ್ಚು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾಗ ಇವೆಲ್ಲ ನಮ್ಮ ಹತ್ರ ಬರೋಂಗಿಲ್ಲ. ಯಾವಾಗ ನಮ್ಮನ್ನು ನಾವು ಗುರುಮುಖಾಂತರ ತಿಳಿತಾ ಹೋದಾಗ ಆವಾಗ ಯಥಾರ್ಥವಾದ ಸ್ವಸ್ವರೂಪದ ಜ್ಞಾನ ನಮಗಾಗ್ತದೆ. ಆದಮೇಲೆ ಏನಾಗ್ತದೆ ಅಂದ್ರೆ ಆವಾಗ ಗುರುವಿನ ಜ್ಞಾನನೂ ನಮಗಾಗ್ತದೆ. ಆವಾಗ ಮನ್ಮಥನ ಜಯಿಸ್ದಂಗೆ ಆಗ್ತದೆ, ಮಾಯನ್ನು ಮೀರ್ತಾನ, ಭವವನ್ನು ಗೆಲ್ತಾನ. ಈ ಕಾರಣದಿಂದ ಜ್ಞಾನವನ್ನು ಶ್ರೇಷ್ಠ ಉಪಾಯ ನೋಡ್ರಿ. ಇದೆಲ್ಲದಕ್ಕೂ ಒಂದೇ ಉತ್ತರ. ಪರಮಾತ್ಮನ ಒಲಿಸುವಂಥದ್ದು, ಮಾಯನ್ನು ಮೀರುವಂಥದ್ದು, ಮನ್ಮಥನ ಗೆಲ್ಲುವಂಥದ್ದು, ಭವವನ್ನು ಗೆಲ್ಲುವಂಥದ್ದು, ಇವೆಲ್ಲ ಒಂದೇ ಒಂದು ಉತ್ತರ. ಯಾವುದಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡೆ ಅಂದ್ರೆ ಇವೆಲ್ಲವನ್ನು ಜಯಿಸ್ದಂಗೆ ಆಗಿಬಿಡ್ತದೆ ನಿನಗೆ. ಅದಕ್ಕೆ ಈ ರೀತಿಯಾಗಿ ತಿಳಿದು ಇದನ್ನು ತಿಳ್ಕೊಂಡು ನಿನ್ನನ್ನು ನೀ ವಿಚಾರ ಮಾಡು. ಅದ್ಭುತವಾಗಿ ಹೇಳ್ತಾರೆ. ನಿನ್ನನ್ನು ನೀ ವಿಚಾರ ಮಾಡಿದಾಗ ನೀನು ಅದ್ಭುತ, ನಿಂದು ಅಂಥ ಒಂದು ಆನಂದಮಯವಾಗಿರುವಂಥ ಸ್ವರೂಪ ನೀನೇ ಆಗಿಬಿಡ್ತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ?
ಮನ್ಮಥನಿಗೆ ವೈರಿಯಾಗಿದ್ದಂಥ ಗುರುಶಂಭು ಲಿಂಗನನ್ನು ಒಲಿಸ್ಬೇಕಂತ ಪೂರ್ವದಲ್ಲಿ ಹೇಳಿದ್ರಿ. ಅವನನ್ನು ಹೆಂಗೆ ಒಲಿಸ್ಬೇಕು ನಾವು? ಈ ಮನ್ಮಥನಿಗೆ ಮನ್ಮಥನ ಸುಟ್ಟಂಥವ್ನು ಯಾರು? ಪರಮಾತ್ಮ ಒಬ್ಬನೇ, ಹೌದಲ್ಲ? ಈ ಮನ್ಮಥನಿಗೆ ವೈರಿಯಾಗಿದ್ದಂಥ ಗುರುಶಂಭು ಲಿಂಗನನ್ನು ಒಲಿಸ್ಬೇಕಂತ ಮೊದಲು ಹೇಳಿದ್ರಿ ನೀವು. ಒಲಿಸ್ಬೇಕಂತ ಹೇಳಿದ್ರಿ. ಅದನ್ನು ಹೆಂಗೆ ಒಲಿಸ್ಬೇಕು? ನಾವು ಹೆಂಗೆ ಒಲಿಸ್ಬೇಕು ಅಂತಂದ್ರೆ, ಮೊದಲ ಏನು ಮಾಡಬೇಕಪ್ಪ ಅಂತಂದ್ರೆ, ಶಂಭುಲಿಂಗನ ಒಂದು ಲಕ್ಷಣಗಳನ್ನು ಅವನ್ನೆಲ್ಲ ತಿಳ್ಕೊಳ್ಬೇಕು ನಾವು. ಯಾಕಂದ್ರೆ ಮೊದಲು ಆತನ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬೇಕು. ಆತನ ಲಕ್ಷಣಗಳು ಯಾವುವು ಅಂತಂದ್ರೆ, ಈ ಪರಮಾತ್ಮ ಹೆಂಗದಾನ ಅಂತಂದ್ರೆ ಮಾಯೆಯಿಂದ ಕೂಡಿದಾನ. ಪರಮಾತ್ಮ ಹೆಂಗದಾನ? ಮಾಯೆಯಿಂದ ಕೂಡಿದಾನ. ಆ ಮಾಯೆ ಹೆಂಗೆ ಅಂತಂದ್ರೆ ಹೇಳ್ತಾರೆ, ತ್ರಿಗುಣಾತ್ಮಕವಾಗಿರುವಂಥದ್ದು. ಅಂದ್ರೆ ಮಾಯೆಯಿಂದ ಕೂಡ್ಕೊಂಡು ಮಹೇಶ್ವರ ಆಗಿದ್ದಾನ. ಅಲ್ಲಿ 3 ಗುಣಗಳು ಅದಾವ, ಸತ್ವ ರಜೋ ತಮ 3 ಗುಣಗಳು ಅದಾವ. ಈ ಮಾಯೆಯಿಂದ ಉಪಹಿತನಾಗಿರುವಂಥವನು ಪರಮಾತ್ಮ ಮತ್ತು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದಾನ. ಈಗ ಪ್ಯೂವರ್ ಬಂಗಾರ ಏನಾಗ್ತದ? ಆಭರಣಗಳು ಮಾಡಕ್ಕೆ ಬರಂಗಿಲ್ಲ ರೀ, ಪ್ಯೂವರ್ ಐತ್ರಿ ಅಂತಾರೆ, ಹೌದಿಲ್ಲ? ಅದ್ರಂಗ ಪ್ಯೂವರ್ ಆಗಿರುವಂಥ ಪರಬ್ರಹ್ಮ ಸಚ್ಚಿದಾನಂದ ಪರಮಾತ್ಮ ಹೆಂಗದನಂದ್ರೆ, ಏನೊಂದು ತೋರದ ಅಜ್ಞಾನವಲ್ಲದ, ಬರೀ ಏನೊಂದು ಕಲ್ಮಶ ಇಲ್ಲ, ಪರಿಶುದ್ಧವಾಗಿರುವಂಥ ಪರಬ್ರಹ್ಮ ಸ್ವರೂಪ ಒಂದೇ. ಆತನಿಂದ ಜಗತ್ತಿನ ಒಂದು ಸೃಷ್ಟಿ ಕಾರ್ಯ ಯಾವ ಕಾರ್ಯನೂ ಆಗಂಗಿಲ್ಲ. ಆತ ನಿರ್ಗುಣ ಅದಾನ, ನಿರಾಕಾರ ಅದಾನ, ಮತ್ತು ಎಲ್ಲ ನಿರ್ದ್ವಂದ್ವಾಗಿದ್ದಾನ. ಆತ ಮಾಡುವಂಥವನಲ್ಲ, ಹೋಗುವಂಥವನಲ್ಲ, ಬರುವಂಥವನಲ್ಲ. ಹೆಂಗದನತ? ಯಾವಾಗಲೂ ಇರುವಂಥವನದನ, ಯಾವುದೇ ಕಲ್ಮಶ ಇಲ್ಲ, ಪರಿಶುದ್ಧವಾಗಿರುವಂಥ ಒಂದು ಸ್ವರೂಪ, ಪರಬ್ರಹ್ಮ ಸ್ವರೂಪ. ಆ ಒಂದು ಸ್ವರೂಪ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಅಲ್ಲಿ ಮಹೇಶ್ವರ ಅಂತ ಅನ್ಸ್ಕೊಂಡ. ಅಂದ್ರೆ ಒಂದು ಪ್ಯೂವರ್ ಬಂಗಾರದಲ್ಲಿ ನಾನಾ ರೀತಿಯಿಂದ ಕಂಚು ತಾಮ್ರ ಮಿಕ್ಸ್ ಮಾಡಿದಾಗ ಆಭರಣಗಳನ್ನು ಮಾಡ್ತಾರೆ. ಅದ್ರಂಗ ಈ ಪರಮಾತ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದದಕ್ಕಾಗಿ ಅವೆರಡೂ ಸೇರಿಕೊಂಡ್ವಲ್ಲ, ಈ ಮಾಯೆ ಉಪಾಧಿ ಆದದಕ್ಕಾಗಿ ಇಲ್ಲಿ ಸರ್ವಜ್ಞತ್ವಾದಿಗಳು ಬಿಟ್ಟು ಇದಕ್ಕೆ ಅಂದರೆ ಜಗತ್ತಿನ ಸೃಷ್ಟಿ ಕಾರ್ಯ ಎಲ್ಲವನ್ನ ಮಾಡುವಂಥ ಒಂದು ಶಕ್ತಿ ಬಂತು ಅಲ್ಲಿ. ಅದಕ್ಕೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದಾನೆ. ಯಾರು? ಈತ ಮಹೇಶ್ವರ, ಈಶ್ವರ. ಹಿಂಗಿದ್ರು ಅದಾನಲ್ಲ, ಈ ಮಾಯೆಯಿಂದ ಕೂಡಿ ಇವೆಲ್ಲ ಜಗತ್ತಿನ ಸೃಷ್ಟಿ ಎಲ್ಲವನ್ನು ಮಾಡ್ತಾ ಇದ್ದಾನಲ್ಲ, ಆದರೂ ಕೂಡ ಹೆಂಗದನತ? ಯಾವುದ್ರಾಗ ಬೆರ್ತಿಲ್ಲ. ಮತ್ತು ಹೆಂಗದನತಂದ್ರೆ ಅಸಂಗ ರೂಪವಾಗಿ ಅದನತ ಈಶ್ವರ. ಯಾವುದ್ರಾಗ ಬೆರೆಯುವಂಥವನಲ್ಲ, ಉಪಾದಿಯಿಂದ. ಈಗ ನಮ್ಗೆ ಬೈಲ್ ಐತೆ, ಮನೆ ಐತೆ, ಮನೆ ಕಟ್ಟಿದ್ದೀವಿ, ಹೌದಾ? ಇದು ಮನೆ ಅದ, ಆದ್ರೆ ಬೈಲ್ ಏನಾರು ಬೆರ್ತು ಬಿಟ್ಟದ ನಮ್ಮ ಗೋಡೆ ಒಳಗೆ, ಮನೆ ಒಳಗೆ, ಸಪ್ರೇಟೇ ಆದದು. ಆದ್ರೆ ಇದೇ ಬೈಲಿನಲ್ಲಿ ಮನೆ ಅದೆಲ್ಲ ಕಟ್ಕೊಂಡಿದ್ದೀವಿ ಖರೆ. ಆದ್ರೆ ಬೈಲಿಗೆ, ಯಾಕಂದ್ರೆ ಈ ಬೈಲಿನಾಗ ಮನೆ ಕಟ್ಕೊಂಡಿವಿ ಅಂದರೂ ಕೂಡ ಮನೆಗಳು ಬಿದ್ದರೂ ಕೂಡ ಬೈಲಿಗೆ ಏನಾರ ಹಾನಿ ಐತೇನೋ? ಇಲ್ಲ. ಅದೇನಾರು ಬೆರ್ತದೇನೋ ಮನೆ ಒಳಗೆ, ಗೋಡೆ ಒಳಗೆ ಬೆರ್ತದೇನೋ ಬೈಲಂದ್ರೆ? ಇಲ್ಲ, ಸಪ್ರೇಟೇ ಅದು, ಹೌದಲ್ಲ? ಜಗತ್ತಿನೊಳಗೆ ಆಕಾಶ ಐತೆ, ಎಲ್ಲನೂ ನಡೀತವೆ. ಸಾಯೋರು ಸಾಯ್ತಾರೆ, ಹುಟ್ಟೋರು ಹುಡ್ತಾರೆ, ಬೆಳೆಯೋರು ಬೆಳೀತಾರೆ, ತಿನ್ನೋ ನಾನಾ ರೀತಿ ನಡೆದ್ರು ಕೂಡ ಆಕಾಶ ಎಲ್ಲದಕ್ಕೂ ಅವಕಾಶ ಕೊಟ್ಟಂದ್ರೆ ಎದ್ರಾಗನ ಬೆರ್ತದೇನೋ? ಇಲ್ಲ. ಅದ್ರಂಗ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದಾಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು. ನೋಡಿ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು. ಎಷ್ಟು ಕಾಣ್ತಾವದ, ಅದ್ರಾಗ ನೀನು ಬೆರ್ತಿಲ್ಲ. ಬೆರೆಸಾದ ಆಶ್ರಯವಾಗಿ ನಿಂದು, ಯಾವುದಕ್ಕೆ ಬೆರೆತೇ ಇರದೇನೆ ನೀನು ಆಶ್ರಯವಾಗಿ ನಿಂತದ್ದದ ನಿನ್ನ ಸ್ವರೂಪ. ಅದೇ ಅದಕ್ಕೆ ಈ ರೀತಿ ಬೆರೆಸಾದಾಶ್ರಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು, ಈ ರೀತಿಯಾಗಿ ಇರುವಂಥದ್ದು. ಅದಕ್ಕೆ ಇಂಥ ಒಂದು ತ್ರಿಗುಣಾತ್ಮಕವಾದಂಥ ಮಾಯೆ, ಈ ಮಾಯೆ ಅದಂದ್ರೆ 3 ಗುಣಗಳನ್ನು ಕೂಡ್ಕೊಂಡಿರುವಂಥದ್ದು. ಇದನ್ನು ದಾಟಬೇಕಾದ್ರೆ ಭಾಳ ದುರ್ಲಭ ಅದ. ಅದಕ್ಕೆ ಈ ಕಾರಣದಿಂದ ಭಗವಂತನನ್ನು ಭಾಳಷ್ಟು
ಅಷ್ಟು ಕೇಳ್ಕೊಳ್ಳುವಂಥದ್ದು ಶಿಷ್ಯ. ಅದಕ್ಕೆ ಇಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನ ಹೇಳ್ತಾನೆ ಯಾವ ರೀತಿ ಅಂತಂದ್ರೆ ಈ ಮಾಯನ ಹೆಂಗೆ ದಾಟಬೇಕು, ಅತಿ ಕಠಿಣ ಐತಲ್ಲಪ್ಪ ಅಂತ ಕೇಳಿದ್ರು ಕೂಡ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಈ ಮಾತನ್ನು ಗೀತೆಯಲ್ಲಿ ಕೂಡ ಅರ್ಜುನ ಕೇಳ್ತಾನೆ. ಈ ಮಾತು ಯಾಕಂದ್ರೆ ಇದು ಮಾಯ ಅನ್ನುವಂಥದ್ದು ಭಾಳ ಕಠಿಣ ಐತಲ್ಲ ಭಗವಂತ, ಇದನ್ನ ಹೆಂಗೋ ದಾಟ್ಲಿ ನಾನು ಅಂತ ಕೇಳ್ತಾನೆ. ಆವಾಗ ಯಾರು ನನ್ನನ್ನು ಅದಕ್ಕೊಂದು ಮಾತು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ ಯಾರು ನನ್ನನ್ನು ಶರಣು ಹೋಗ್ತಾರೆ ಅವ್ರಿಗೆ ಮಾತ್ರ ಈ ಮಾಯನ್ನು ದಾಟಕ್ಕೆ ಬರ್ತದ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಯಾರು ಪರಮಾತ್ಮಗೆ ಶರಣು ಹೋಗ್ತಾರ ಅವ್ರೆಲ್ಲವನ್ನ ದಾಟಕ್ಕೆ ಬರ್ತದೆ. ಇದು ಒಂದು ತಿಳ್ಕೊಳ್ಬೇಕು ನಾವು. ಹೆಂಗ್ರಪ್ಪ ಹೆಂಗೆ ದಾಟಬೇಕ್ರಿ, ಹೆಂಗೆ ಮಾಡ್ಬೇಕ್ರಿ, ಏನಿಲ್ಲ, ಒಂದೇ ಉಪಾಯ ನೋಡ್ರಿ, ಭಗವಂತಗೆ ನಾವು ಶರಣಾಗತ್ತನ್ನಾಗಿ ಶರಣು ಹೋದಾಗ ಮಾತ್ರ ಈ ಮಾಯನ್ನು ಮೀರಕ್ಕೆ ಬರ್ತದ ನಾನು ಅಂತ ಹೇಳ್ತಾರೆ ಅವರು. ಮತ್ತು ನನ್ನನ್ನು ಯಾರು ತಿಳ್ಕೊಳ್ತಾರೆ ಅವ್ರು ನನ್ನಲ್ಲಿ ಏಕತ್ವವನ್ನು ಹೊಂದುತ್ತಾರಂತ ಕೂಡ ಹೇಳಿದಾರ. ಇದೆಲ್ಲವನ್ನು ದಾಟಕ್ಕೆ ಸಾಧ್ಯ ಆಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಅದಕ್ಕೆ ಈ ರೀತಿಯಾಗಿ ವಿಚಾರಗಳನ್ನು ತಿಳ್ಕೊಂಡು ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರ್ತದ ಅಂತ ಕೂಡ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ಇವೆಲ್ಲವನ್ನು ನಾನು ವಿಚಾರ ಮಾಡಿ ನನ್ನನ್ನು ನಾನು ತಿಳ್ಕೊಳ್ಬೇಕು ಅಂತನ್ನುವಂಥದ್ದು ಇಲ್ಲಿ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಮನುಷ್ಯನಿಗೆ ಈ ರೀತಿಯಾಗಿ ತಿಳ್ಕೊಂಡಾಗ ತಾನು ಸಾರ್ಥಕತೆ ಆಗ್ತದೆ. ಮನುಜ ಕುಲ ಜನನದ ಲಾಭವಾದ 6 ನಾನೆಂದು ತಿಳಿಯುವಂತೆ ದೊಡ್ಡ ಕೆಲಸ ಐತೆ. ಈ ಕೆಲಸ ಮಾಡ್ಕೊಂಡೆ ಅಂದರೆ ನಿನ್ನ ಮಾನವ ಶರೀರ ಏನು ಬಂದದಕ್ಕೂ ಕೂಡ ಸಾರ್ಥಕ ಆಗ್ತದಪ್ಪ, ಇಂಥದನ್ನು ನೀವು ಮಾಡು ಅಂತ ಭಗವಂತ ಜೀವಾತ್ಮನಿಗೆ ಹಲವಾರು ರೀತಿಯಿಂದ ಶಿಷ್ಯನಿಗೆ ಹೇಳ್ತಾ ಬರ್ತಾನೆ. ಮತ್ತು ನಾವು ಮುಂದಿನ ವಿಚಾರ ನಾಳೆ ಯಾಕಂದ್ರೆ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಜೀವ ಸಂಬೋಧನಾ ಸ್ಥಳದಲ್ಲಿ ಇರುವಂಥ ವಿಚಾರಗಳು. ನಾನು ಒಂದು 4 ದಿವಸ ನಾನು ಬೈ ಚಾನ್ಸ್ ರಜೆ ಹಾಕ್ತಾಯಿದ್ದೀನಿ, 4 ದಿವಸ ಇರಲ್ಲ. ಮತ್ತು ನಾನು ಹೇಳ್ತೀನಿ ಸೋಮವಾರ ಅಥವಾ ಮಂಗಳವಾರ ನಾನು ನಿಮ್ಗೆ ಜ್ಞಾನ ಮಂದಿರದಲ್ಲಿ ನೀವು ಆ್ಯಡ್ ಆಗಿತ್ತು ನಿಮ್ಮದು ಅಂತಂದಾಗ ಸ್ವಲ್ಪ ಅಲ್ಲಿ ನಾನು ಹಾಕಿರ್ತೀನಿ. ಮಂಗಳವಾರ ಅಥವಾ ಬುಧವಾರ ಅಲ್ಲಿಂದ ಶುರು ಮಾಡೋಣ ಕ್ಲಾಸು ಅಂತ ಹೇಳ್ತೀನಿ. ಒಂದು 4 ದಿವಸ ಇರಲ್ಲ ಕ್ಲಾಸು. ಮತ್ತು ಮಂಗಳವಾರ ಅಥವಾ ಬುಧವಾರದಿಂದ ನಾನು ಹಾಕ್ತೀನಿ, ಅವಾಗ ನೋಡಿರಿ. ಮತ್ತು ಇದನ್ನು ಕಂಟಿನ್ಯೂ ಭಾಳಷ್ಟು ಅದ್ಭುತವಾಗಿ ವಿಚಾರಗಳು ಅದಾವೆ. ನಾವು ಗುರುಗಳು ಹೆಂಗೆ ಹೇಳ್ತಾರೆ, ಈ ಮಾರ್ಗದಲ್ಲಿ ಹೋಗೋಣ, ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರಾವು.